ಮೌರ್ಯ ಸಾಮ್ರಾಜ್ಯ ಇದು ಭಾರತದ ಇತಿಹಾಸದಲ್ಲಿ ಭಾರತದ ಪ್ರಾಚೀನ ಇತಿಹಾಸ ಒಟ್ಟು ಮಧ್ಯಕಾಲ ಯಾವ್ದಾದ್ರು ತಗೊಳ್ರಿ, ಒಟ್ಟು ಭಾರತದ ಐತಿಹಾಸಿಕ ಘಟನೆಗಳನ್ನ ಹಿಡಿದುಕೊಂಡು ಬಂದತ್ನ್ಯಾಗ ಅತ್ಯಂತ ದೊಡ್ಡ ಮೈಲುಗಲ್ಲು ಎಂದ್ರೆ ಅದು ಮೌರ್ಯ ಸಾಮ್ರಾಜ್ಯ ಅಂತೇಳಿ ಕರಿತೀವಿ. ಯಾಕನ್ನಂದ್ರ ಮೌರ್ಯ ಸಾಮ್ರಾಜ್ಯವನ್ನ ಭಾರತದ ಮೊಟ್ಟ ಮೊದಲ ಅಥವಾ ಪ್ರಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಅಂತೇಳಿ ಕರೀತಾರೆ. ಯಾಕಂದರೆ ಅಖಂಡ ಭಾರತವನ್ನ ಪ್ರತಿನಿಧಿಸಿದಂತ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವ್ದಪ್ಪ ಅನ್ನಂದ್ರ ಭಾರತ ಇದು ಮೌರ್ಯ ಸಾಮ್ರಾಜ್ಯ. ಮತ್ತು ವಿದೇಶಿಯರನ್ನ ಭಾರತದಿಂದ ಹೊರಗಾಕಿ ಹರಿದು ಹಂಚಿ ಹೋಗಿದ್ದಂತ ಭಾರತವನ್ನ ಒಂದೇ ಮನೆತನದ ಕೆಳಗಡೆ ತಗೊಂಡು ಅದಕ್ಕೆ ಒಂದು ಸ್ಪಷ್ಟವಾದಂತ ರೂಪವನ್ನು ಕೊಟ್ಟು ಸಾಮ್ರಾಜ್ಯ ಅಂತಕ್ಕಂತ ಒಂದು ಪರಿಕಲ್ಪನೆ ಕೊಟ್ಟು ಮತ್ತು ರಾಜಕೀಯವಾಗಿ ನೈತಿಕತೆಗಳನ್ನು ಕಲಿಸಿದಂತ ಮತ್ತು ಮತ ಸಹಿಷ್ಣುತೆಯ ಭಾವನೆಗಳನ್ನು ಬೆಳೆಸಿದಂತ ಈ ಒಂದು ಏನು ಮನೆತನ ಐತಲ್ಲ, ಆಡಳಿತಾತ್ಮಕ ದೃಷ್ಟಿಯಿಂದ ಇರ್ಬೋದು, ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪ ಇರ್ಬೋದು, ಅಹಿಂಸಾ ನೀತಿ ಇರ್ಬೋದು, ಸುಖಿ ರಾಜ್ಯ ಇರ್ಬೋದು, ಅತ್ಯಂತ ಕಲ್ಯಾಣ ರಾಜ ಮತ್ತು ಆದರ್ಶ ರಾಜ ಹೇಗಿರ್ಬೇಕನ್ನೋದಕ್ಕೂ ಅಶೋಕ ಇರ್ಬೋದು, ಇವೆಲ್ಲವಕ್ಕೂ ಕೂಡ ಉದಾಹರಣೆ ಅಂತಿದ್ದ ಏಕೈಕ ಸಾಮ್ರಾಜ್ಯ ಮತ್ತು ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರ ಅದು ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ತೀವಿ ನಾವು. ಮತ್ತೆ ಇದಕ್ಕೆ ಒಂದು ದಕ್ಷವಾದಂತ ನೀನು ಜಾಯಿನ್ ಆಗಿ ಕುಂತು ಬಿಡು. ಇದು ಒಂದು ದಕ್ಷವಾದಂತ ಕೇಂದ್ರೀಕೃತ ಪ್ರಭುತ್ವವನ್ನ ಎತ್ತಿ ಹಿಡಿದಂಥದ್ದು, ಕೇಂದ್ರೀಕೃತ ಪ್ರಭುತ್ವವನ್ನು ಒದಗಿಸಿದಂಥದ್ದು, ಅವರು ರೂಪಿಸಿದಂತ ಒಂದು ಏನು ಆಡಳಿತ ಪದ್ಧತಿ ಐತಲ್ಲ, ಮುಂದಿನ ಭಾರತವನ್ನು ಆಳಿದಂತ ಎಲ್ಲಾ ರಾಜಮನೆತನಗಳಿಗೆ ಅದು ಮಾದರಿ ಆಯಿತು ಅಂತಂದೇಳಿ ಹೇಳ್ಬೋದು. ಹಾಗಾಗಿ ಭಾರತದ ಒಂದು ಸನಾತನ ಸಂಸ್ಕೃತಿ ಇರ್ಬೋದು, ಧರ್ಮ ಇರ್ಬೋದು ಮತ್ತು ನಾಗರಿಕತೆ ಇರ್ಬೋದು, ಅದನ್ನ ವಿದೇಶಿಗಳಿಗೆ ಪರಿಚಯಿಸಿದಂತ ಕೀರ್ತಿ ಕೂಡ ಮೌರ್ಯ ಸಾಮ್ರಾಜ್ಯಕ್ಕೆ ಸಲ್ಲುತ್ತೆ ಅಂತಂದೇಳಿ ಹೇಳ್ಬೋದು. ಇಲ್ಲಿ ಕೌಟಿಲ್ಯನು ರಚಿಸಿದಂತ ಅರ್ಥಶಾಸ್ತ್ರ ಇರ್ಬೋದು ಮತ್ತು ಕೌಟಿಲ್ಯ ಇರ್ಬೋದು, ಈ ರಾಜಕೀಯ ಚಿಂತನೆಗೆ ನಾಂದಿ ಆಡಿದಂತ ಮೊಟ್ಟ ಮೊದಲ ಮತ್ತು ಪ್ರಥಮ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಇತಿಹಾಸ ರಚನೆಗೆ ಐತಿಹಾಸಿಕ ಲಿಖಿತ ಆಧಾರಗಳನ್ನು ನೀಡಿದಂತ ಮೊದಲ ಸಾಮ್ರಾಜ್ಯ ಅಥವಾ ಮೊದಲ ಮನೆತನ ಅಂದರೆ ಅದು ಮೌರ್ಯ ಮನೆತನ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಕಲೆಗೆ ಕಟ್ಟಿಗೆಯ ಬದಲಾಗಿ ಕಲ್ಲನ್ನು ಬಳಸಿಕೊಂಡಿರೋದಿರ್ಬೋದು, ಆಮೇಲೆ ಅಶೋಕನ ಶಿಲಾಶಾಸನಗಳ ಕೆತ್ತನೆ ಇರ್ಬೋದು, ಆಮೇಲೆ ಬೌದ್ಧ ಧರ್ಮಕ್ಕೆ ಅವನು ಕೊಟ್ಟಂತ ಕೊಡುಗೆ ಇರ್ಬೋದು, ಜೈನ ಧರ್ಮಕ್ಕೆ ಚಂದ್ರಗುಪ್ತ ಮೌರ್ಯ ಮತ್ತು ಬಿಂದುಸಾರರು ಕೊಟ್ಟಂತ ಕೊಡುಗೆಗಳಿರ್ಬೋದು, ಮತ್ತು ಕೌಟಿಲ್ಯನ ರಾಜನೀತಿಗಳಿರ್ಬೋದು, ಆಮೇಲೆ ಅಶೋಕ ಬೌದ್ಧ ಧರ್ಮವನ್ನು ವಿದೇಶಗಳಲ್ಲಿ ಪ್ರಚಾರ ಮಾಡಿದ ರೀತಿ ಇರ್ಬೋದು, ಇವೆಲ್ಲವೂ ಕೂಡ ಭಾರತದ ಇತಿಹಾಸದ ದೃಷ್ಟಿಯಿಂದ ಅತ್ಯಂತ ಮೈಲುಗಲ್ಲಾದಂತ ವಿಷಯಗಳು. ಇಂಥ ಒಂದು ವಿಷಯಗಳನ್ನ ಜಾರಿಗೊಳಿಸಿದಂತ ಅಥವಾ ಸ್ಥಾಪಿಸಿದಂತ ಮನೆತನ ಯಾವುದಂದ್ರೆ ಅದು ಮೌರ್ಯ ಸಾಮ್ರಾಜ್ಯ ಅಂತೇಳಿ ಹೇಳ್ಬೋದು. ಮತ್ತ ಜೊತೆಗೆ ಮತ್ತೊಂದು ಏನಪ್ಪಾ ಅಂದ್ರ ನಿಖರವಾದಂತ ಕಾಲಗಣನೆ, ಭಾರತದ ಇತಿಹಾಸ ದೃಷ್ಟಿಯಿಂದ ನಿಖರವಾದಂತ ಕಾಲಗಣನೆಯನ್ನು ಇದು ಒದಗಿಸ್ತೈತಿ ಅಂತ ಹೇಳ್ಬೋದು. ಈ ಎಲ್ಲಾ ದೃಷ್ಟಿಯಿಂದ ನೋಡಿದ್ಮ್ಯಾಗ ಮೌರ್ಯ ಸಾಮ್ರಾಜ್ಯವು ಭಾರತದ ಪ್ರಪ್ರಥಮ ಐತಿಹಾಸಿಕ ಮೊದಲ ಸಾಮ್ರಾಜ್ಯ ಅಂತೇಳಿ ಕರೆಸ್ಕೊಳ್ತೈತಿ. ಮತ್ತು ಚಂದ್ರಗುಪ್ತ ಮೌರ್ಯ ಅದರ ಒಂದು ವಂಶದ ಸ್ಥಾಪಕನಾಗಿರ್ತಾನೆ. ಈ ಐತಿಹಾಸಿಕ ಸಾಮ್ರಾಜ್ಯದ ಮೊದಲ ಅರಸ ಯಾರು ಅಂತ ಕೇಳಿದ್ಮ್ಯಾಗ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ. ಮತ್ತು ಅದರ ಪ್ರಸಿದ್ಧ ಅರಸರಲ್ಲಿ ಅಶೋಕ, ಚಂದ್ರಗುಪ್ತ ಮೌರ್ಯ ಮತ್ತು ಬಿಂದುಸಾರರು ಬರ್ತಾರೆ ಅಂತೇಳಿ. ಇದೇ ಮಗಧ ಸಾಮ್ರಾಜ್ಯದ ಪಾಟಲಿಪುತ್ರವನ್ನು ಅವರು ರಾಜಧಾನಿಯನ್ನಾಗಿಟ್ಟುಕೊಂಡು, ಅಶೋಕನ ಧರ್ಮಚಕ್ರವನ್ನು ಅವರು ತಮ್ಮ ರಾಜ ಲಾಂಛನವನ್ನ ಆಗಿಟ್ಟುಕೊಂಡು ಆಳ್ವಿಕೆ ಮಾಡಿದಂತ ಮೌರ್ಯರು ದಕ್ಷಿಣ, ಪೂರ್ವ, ಪಶ್ಚಿಮ, ಉತ್ತರ, ಮಧ್ಯ ಭಾರತ ಹೀಗೆ ಎಲ್ಲಾ ಕಡೆಗೂ ಕೂಡ ತಮ್ಮ ಸಾಮ್ರಾಜ್ಯದ ಆಡಳಿತವನ್ನ ವಿಸ್ತರಿಸಿದ್ರು. ಅದನ್ನ ನೋಡಿಕೊಳ್ಳಿಕ್ಕಾಗಿ ಉಪ ರಾಜಧಾನಿಗಳನ್ನು ನಿರ್ಮಿಸಿದ್ರು, ಅವುಗಳಿಗೆ ಮುಖ್ಯಸ್ಥರನ್ನ ನೇಮಿಸಿದ್ರು, ಮತ್ತು ಇಡೀ ದೇಶಾದ್ಯಂತ ಶಾಸನಗಳನ್ನ ಕೆತ್ತಿಸಿದ ಕೀರ್ತಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಲ್ಲುತ್ತೆ. ಹೀಗಾಗಿ ಎಲ್ಲಾ ವಿಷಯಗಳಿಂದ VS ಸ್ಮಿತ್ ಅವರು ಏನಂತ ಅಭಿಪ್ರಾಯ ಪಡ್ತಾರಂದ್ರೆ, ಮೌರ್ಯರ ಏಳಿಗೆ ಭಾರತದ ಇತಿಹಾಸದಲ್ಲಿ ಕತ್ತಲೆಯಿಂದ ಬೆಳಕಿನತ್ತ ಕಾಲಿಡುವ ಕಾಲ ಅಂತೇಳಿ ಹೇಳ್ತಾರೆ. ಅಂದ್ರೆ ಭಾರತದ ಇತಿಹಾಸದ ದೃಷ್ಟಿಯಿಂದ ಕತ್ತಲೆಯಿಂದ ಬೆಳಕಿನತ್ತ ತೆಗೆದುಕೊಂಡು ಬಂದ ಸಾಮ್ರಾಜ್ಯ ಅಥವಾ ಮುನ್ನಡೆಸಿದವರು ಯಾರಪ್ಪ ಅಂದ್ರ ಮೌರ್ಯರು ಅಂತೇಳಿ VS ಸ್ಮಿತ್ ಅವರು ಅಭಿಪ್ರಾಯ ಪಡ್ತಾರೆ.
ಇಂಥ ಒಂದು ಐತಿಹಾಸಿಕ ಸಾಮ್ರಾಜ್ಯವನ್ನ ಅಧ್ಯಯನ ಮಾಡ್ಲಿಕ್ಕೆ ನಮ್ಗೆ ಮೂಲಾಧಾರಗಳು ಸಾಕಷ್ಟು ಅಗತ್ಯವಾಗಿ ಬೇಕು. ಈ ಮೂಲಾಧಾರಗಳನ್ನ ಕುರಿತು ನಾವು ಮೊದಲನೇ ಅಧ್ಯಾಯದಲ್ಲೇ ಓದಿದ್ದೀವಿ, ಆದ್ರೆ ಇಲ್ಲಿ ಮೌರ್ಯರನ್ನ ಕುರಿತು ಇರ್ತಕ್ಕಂಥ ಮೂಲಾಧಾರಗಳು ಅತ್ಯಂತ ಪ್ರಮುಖವಾದವು ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಮೌರ್ಯರನ್ನ ಕುರಿತು ಅಧ್ಯಯನ ಮಾಡ್ಲಿಕ್ಕೆ ನಾವು 3 ರೀತಿಯ ಮೂಲಾಧಾರಗಳನ್ನ ನೋಡ್ತೀವಿ. ಒಂದು ವಿದೇಶಿ ಸಾಹಿತ್ಯಿಕ ಆಧಾರಗಳು ಮತ್ತು ದೇಶಿ ಸಾಹಿತ್ಯಿಕ ಆಧಾರಗಳು, ಅದ್ರ ಜೊತೆಗೆ ಪುರಾತತ್ವ ಮೂಲಾಧಾರಗಳು ಅಂತೇಳಿ. ಪುರಾತತ್ವ ಮೂಲಾಧಾರಗಳಲ್ಲಿ ಮುಖ್ಯವಾಗಿ ಶಾಸನಗಳು ನಾವು ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ವಿದೇಶಿ ಸಾಹಿತ್ಯ ಮೂಲಾಧಾರಗಳಲ್ಲಿ ಅಲೆಕ್ಸಾಂಡರ್ನಿಂದ ಹಿಡಿದುಕೊಂಡು ಮೌರ್ಯ ಸಾಮ್ರಾಜ್ಯಕ್ಕೆ ಯಾರ್ಯಾರು ಭೇಟಿಯನ್ನ ಕೊಟ್ಟಿದ್ರು ಅವರೆಲ್ಲರ ಒಂದು ಗ್ರಂಥಗಳು ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡ್ಲಿಕ್ಕೆ ಸಹಾಯಕ ಆಗ್ತವೆ ಅಂತ ಹೇಳ್ಬೋದು. ಏನು ಅಲೆಕ್ಸಾಂಡರ್ ಭಾರತದ ವಾಯುವ್ಯ ಭಾಗದಲ್ಲಿ ದಾಳಿ ಮಾಡ್ತಾನೆ, ಅದರ ಪರಿಣಾಮ ಭಾರತ ಮತ್ತು ಗ್ರೀಸ್ನೊಂದಿಗೆ ಸಂಪರ್ಕದ ಒಂದು ಕೊಂಡಿಯಾಗಿ ಗ್ರೀಕ್ ಬರಹಗಾರರು ಮತ್ತು ಗ್ರೀಕ್ ಬರಹಗಾರರು ಅವರು ಭಾರತಕ್ಕೆ ಬರ್ತಾರೆ. ಭಾರತದ ಒಂದು ಸಂಸ್ಕೃತಿ ಮತ್ತು ಗ್ರೀಕ್ ನ ಸಂಸ್ಕೃತಿ ವಿನಿಮಯ ಆಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ಇಟಲಿಯವರು ಬರ್ತಾರೆ ಮತ್ತು ಪರ್ಷಿಯಾದ ಒಂದು ಬರವಣಿಗೆಗಳು ಕೂಡ ಮೌರ್ಯ ಸಾಮ್ರಾಜ್ಯದ ಮೇಲೆ ಬೆಳಕನ್ನ ಚೆಲ್ತವೆ ಅಂತಂದೇಳಿ ಹೇಳ್ಬೋದು. ಹಾಗಾಗಿ ಭಾರತದ ಐತಿಹಾಸಿಕ ಸಾಮ್ರಾಜ್ಯವಾದಂತ ಈ ಮೌರ್ಯ ಮನೆತನವನ್ನು ಅಧ್ಯಯನ ಮಾಡ್ಲಿಕ್ಕೆ ನಿಮಗೆ ಸಾಕಷ್ಟು ಸಾಹಿತ್ಯಿಕ ಮೂಲಾಧಾರಗಳು ಲಭ್ಯ ಇದ್ದು, ಪುರಾತತ್ವ ಮೂಲಾಧಾರಗಳು ಕೂಡ ಲಭ್ಯ ಇದ್ದಾವೆ ಅಂತ ಹೇಳ್ಬೋದು. ವಿಶೇಷವಾಗಿ ವಿದೇಶಿ ಸಾಹಿತ್ಯದಲ್ಲಿ ಬಂದಂತ ನಿರ್ಯಾಕಸ್ ಇರ್ಬೋದು, ಅರಿಯನ್ ಇರ್ಬೋದು, ಇವರೆಲ್ಲ ಗ್ರೀಕ್ ಬರಹಗಾರರು. ನಿರ್ಯಾಕಸ್, ಅರಿಯನ್, ಸ್ಕೈಲಾಕ್, ಆಮೇಲೆ ಡೈಡೋರಸ್ಸು, ಕರ್ಟಿಯಸ್ಸು, ಪ್ಲಿನಿಯ ಕೃತಿ ಅಂತ ಬಂದೊತ್ನಾಗ ಇಲ್ಲಿ ಜಿಯೋಗ್ರಫಿಕಲ್ ಹಿಸ್ಟ್ರಿ ಅಂತ ಹೇಳ್ತೀವಿ ನಾವು, ಅಥವಾ ಪ್ರಾಕೃತಿಕ ಇತಿಹಾಸ ಅಂತ ಕರಿತೀವಿ ಪ್ಲಿನಿದು. ಆಮೇಲೆ ಫ್ಲೂಟಾರ್ಕ್ ಇರ್ಬೋದು, ಫ್ಲೂಟಾರ್ಕನ ಕೃತಿ ಬಂದ್ಬಿಟ್ಟು ಲೈಫ್ ಆಫ್ ಅಲೆಕ್ಸಾಂಡರ್. ಸ್ಟ್ರಾಂಬೋ ಇರ್ಬೋದು, ಸ್ಟ್ರಾಂಬೋನ ಕೃತಿ ಜಿಯೋಗ್ರಫಿ ಅಥವಾ ಭೂಗೋಳ ಅಂತೇಳಿ. ಅರಿಸ್ಟೋಲೋಬಸ್ ಇರ್ಬೋದು, ಜಸ್ಟಿನರ್ ಇರ್ಬೋದು, ಇವರೆಲ್ಲರೂ ಗ್ರೀಕ್ ಬರಹಗಾರರಾಗಿದ್ರು. ಈ ಗ್ರೀಕ್ ಬರಹಗಾರರ ಒಂದು ಏನು ವಿಷಯ ಮೌರ್ಯ ಸಾಮ್ರಾಜ್ಯವನ್ನ ಕುರಿತ, ಅಂದ್ರೆ ಬೇರೆ ಬೇರೆ ವಿಷಯದ ಮೇಲೆ ಬರೆದಿದ್ರು ಕೂಡ ಮೌರ್ಯ ಸಾಮ್ರಾಜ್ಯದ ಮೇಲೆ ಈ ಕೃತಿಗಳು ಬೆಳಕನ್ನ ಚೆಲ್ತವೆ ಅಂತೇಳಿ ಹೇಳ್ಬೋದು. ಆಮೇಲೆ ಇವರ ಒಂದು ಏನ್ ಬರಹಗಳಿದಾವಲ್ಲ, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗಿಂತ ಮುಂಚೆ ಹೇಗಿತ್ತು ವಾಯುವ್ಯ ಭಾರತದ ಸ್ಥಿತಿಗತಿ, ಉತ್ತರ ಭಾರತದ ಸ್ಥಿತಿಗತಿ ಹೇಗಿತ್ತು, ಹೇಗೆ ಚಂದ್ರಗುಪ್ತನಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಯ್ತು, ಆನಂತರದ ಇತಿಹಾಸ ಏನಾಯ್ತು, ಅಶೋಕ ಹೇಗಿದ್ದ, ಇವೆಲ್ಲವುಗಳ ಬಗ್ಗೆ ಮಾಹಿತಿಯನ್ನ ಈ ಗ್ರೀಕ್ ಬರವಣಿಗೆಗಳು ಕೊಡ್ತವೆ. ಜೊತೆಗೆ ಭಾರತದ ಭೌಗೋಳಿಕ ಸ್ಥಿತಿಗತಿ, ಅಂದಿನ ಭೌಗೋಳಿಕ ಸ್ಥಿತಿಗತಿ, ವಾಯುವ್ಯ ಭಾರತ ಹೇಗಿತ್ತು ಪ್ರಾಕೃತಿಕವಾಗಿ, ಮಧ್ಯ ಭಾರತ ಹೇಗಿತ್ತು, ಉತ್ತರ ಭಾರತ ಹೇಗಿತ್ತು ಎಂಬ ಭೌಗೋಳಿಕ ಮಾಹಿತಿ ಕೂಡ ಈ ಗ್ರೀಕ್ ಬರಹಗಳಿಂದ ನಮಗೆ ಸಿಗುತ್ತವೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇಲ್ಲಿ ಸ್ಟ್ರಾಂಬೋ ಬರೆದದ್ದು ವಿಶೇಷವಾಗಿ ಭಾರತದ ಭೌಗೋಳಿಕ ಮಾಹಿತಿಯನ್ನ ನೀಡ್ತಾನೆ. ಆಮೇಲೆ ಮೆಗಸ್ತನಿಸನ ಇಂಡಿಕಾ, ನಾ ಮುಂದಕ್ಕೆ ಬರ್ತೀನಿ. ಅತ್ಯಂತ ಪ್ರಮುಖವಾಗಿ ಗ್ರೀಕ್ ಬರಹಗಳಲ್ಲಿ ನಮಗೆ ಪ್ರಮುಖ ಮೂಲಾಧಾರ ಅಂದ್ರ ಮೆಗಸ್ತನಿಸನ ಇಂಡಿಕಾ ಅಂತೇಳಿ ಹೇಳ್ಬೋದು. ಈತ ಬಿಂಬಸಾರನ ಆಸ್ಥಾನಕ್ಕೆ ಬಂದಂತ ಒಬ್ಬ ಗ್ರೀಕ್ ರಾಯಭಾರಿಯಾಗಿರ್ತಾನೆ. ಈತ ಏನಪ್ಪಾ ಅಂದ್ರ ಈತ ಗ್ರೀಕ್ನ ಸೆಲುಕಸ್ನ ರಾಯಭಾರಿಯಾಗಿ ಬಿಂಬಿಸಾರನ ಆಸ್ಥಾನಕ್ಕೆ ಬಂದಿರ್ತಾನೆ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ. ನಂತರ ಇವನು ಇಲ್ಲೇ 5 ವರ್ಷಗಳ ಕಾಲ ವಾಸವಿದ್ದು ಆಗಿನ ಒಂದು ಮೌರ್ಯ ಸಾಮ್ರಾಜ್ಯ ಮತ್ತು ಸುತ್ತಲಿನ ಸಮಾಜ ಮತ್ತು ಭಾರತದ ಒಂದು ಸ್ಥಿತಿಗತಿಗಳನ್ನ ಕುರಿತು ತನ್ನ ಕೃತಿ ಇಂಡಿಕಾದಲ್ಲಿ ದಾಖಲು ಮಾಡ್ತಾನೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವನು ಬಂದಂತ ಕಾಲಾವಧಿ, ಯಾವಾಗ ಬಂದ ಇವನು ಭಾರತಕ್ಕೆ ಅಂತ ನೋಡಿದ್ರೆ ಕ್ರಿಸ್ತ ಪೂರ್ವ 304 ಇವನು ಬರ್ತಾನೆ. 299 ಇವನು ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಇರ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ ಆಗಿನ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಎಲ್ಲಾ ಸ್ಥಿತಿಗತಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಇವನ ಒಂದು ಕೃತಿ ಮೆಗಸ್ತನಿಸ್ ಕೊಡುತ್ತೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಮೌರ್ಯರ ಸೇನಾಡಳಿತ ಇರ್ಬೋದು, ಪಾಟಲಿಪುತ್ರದ ನಗರ ಆಡಳಿತ ಇರ್ಬೋದು, ಆಮೇಲೆ ಗುಲಾಮ ಪದ್ಧತಿ ಇರ್ಬೋದು, ಇವೆಲ್ಲರ ಬಗ್ಗೆ ಮಾಹಿತಿ ಕೊಡುತ್ತೆ. ಆದ್ರೆ ಈ ಕೃತಿ ಈಗ ಲಭ್ಯ ಐತಾ ಅಂತ ಕೇಳಿದ್ನಾಗ ಸದ್ಯಕ್ಕೆ ಈ ಕೃತಿ ಉಪಲಬ್ಧ ಇಲ್ಲ. ಆದ್ರೂ ಕೂಡ ಇದರ ವಿಷಯಗಳನ್ನ ಅನೇಕ ಗ್ರೀಕ್ ಬರಹಗಾರರು ಉಲ್ಲೇಖಿಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ
ಗ್ರೀಕ್ನಲ್ಲಿ ಅಂದಿನ ಕಾಲದ ಗ್ರೀಕ್ನ ಈ ಒಂದು ಬರಹಗಾರ ಭಾರತಕ್ಕೆ ಬಂದು ಎಲ್ಲ ವಿಷಯಗಳನ್ನು ದಾಖಲು ಮಾಡ್ತಾನೆ. ಆದ್ರೆ ಈ ಕೃತಿ ಉಪಲಬ್ಧ ಇಲ್ಲ. ಬಟ್ ಅವತ್ತು ಅವನ ಬರಹವನ್ನು ಓದಿದಂತ ಅನೇಕ ಗ್ರೀಕ್ ಬರಹಗಾರರು ಈ ವಿಷಯಗಳನ್ನು ಉಲ್ಲೇಖ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಆದ್ರೆ ಈ ವಿಷಯ ಇದು ಇಂಡಿಕಾ ಏನನ್ನ ಒಳಗೊಂಡಿದೆ ಅಥವಾ ಯಾವ ವಿಷಯಕ್ಕೆ ಇದು ಪೂರಕವಾಗಿದೆ ಅಂತ ಈಗ ನೋಡ್ರಿ, ಅರ್ಥಶಾಸ್ತ್ರ ರಾಜಕೀಯ ವಿಷಯಕ್ಕೆ ಪೂರಕವಾಗಿದ್ರೆ ಇಂಡಿಕಾ ಅರ್ಥಶಾಸ್ತ್ರಕ್ಕೆ ಪೂರಕವಾಗಿದೆ ಅಂತೇಳಿ ನಾವು ತಿಳಿಬೇಕು. ಅರ್ಥಶಾಸ್ತ್ರಕ್ಕೆ ಈ ಇಂಡಿಕಾ ಕೃತಿ ಸಾಕಷ್ಟು ಕೊಡುಗೆಯನ್ನು ನೀಡುತ್ತೆ ಮತ್ತು ಅರ್ಥಶಾಸ್ತ್ರಕ್ಕೆ ಪೂರಕವಾಗಿದೆ ಅಂತೇಳಿ ಹೇಳ್ಬೋದು. ಮತ್ತೆ ಈ ಇಂಡಿಕಾದಲ್ಲಿ ಏನು ವರ್ಣನೆ ಮಾಡಿದ್ದಾರೆ, ಏನನ್ನ ವರ್ಣನೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ರಾಜಧಾನಿ ಪಾಟಲಿಪುತ್ರ ಒಂದು ಭವ್ಯ ನಗರ. ಅದು 14 × 3 ಕಿಲೋಮೀಟರ್ ಉದ್ದಗಲವಿದೆ. ಅದರ ಕೋಟೆಯ ಗೋಡೆಯಲ್ಲಿ 64 ದ್ವಾರಗಳು, 570 ಗೋಪುರಗಳಿವೆ. ಚಂದ್ರಗುಪ್ತನ ಅರಮನೆ ಪರ್ಷಿಯನ್ ಮಾದರಿಯಲ್ಲಿ ಸಿಂಗರಿಸಲಾಗಿದೆ. ಅದರ ಕಂಬಗಳನ್ನು ಬಂಗಾರದ ಮುಲಾಮುಗಳಿಂದ ಅಲಂಕರಿಸಲಾಗಿದೆ. ಅರಮನೆಯ ಭವ್ಯವಾದ ತೋಟ ಕೊಳಗಳ ನಡುವೆ ಶೋಭಿಸುತ್ತದೆ. ಅಂದ್ರೆ ಅರಮನೆ ಆ ತೋಟಗಳ ನಡುವೆ ಶೋಭಿಸುತ್ತದೆ. ಚಂದ್ರಗುಪ್ತನು ಶೃಂಗಾರ ಪ್ರಿಯನು, ಬೇಟೆಯಲ್ಲಿ ನಿಸ್ಸೀಮನು. ಅವನ ರಕ್ಷಣೆಗೆ ಸ್ತ್ರೀಯರ ಅಂಗರಕ್ಷಕ ಪಡೆ ಇದೆ. ನಾವ್ ಹಿಂದಕ್ ನೋಡಿದ್ವಿ, ಪರ್ಷಿಯನ್ನರಿಂದ ಭಾರತಕ್ಕೆ ಏನು ಕೊಡುಗೆ ಆಯ್ತು ಅಂದ್ರೆ ಪರ್ಷಿಯನ್ ಆಡಳಿತಗಾರರು ಸ್ತ್ರೀ ಅಂಗರಕ್ಷಕರನ್ನ ಹೊಂದಿರ್ತಾ ಇದ್ರು ಅಂತೇಳಿ. ಅದನ್ನೇ ನೋಡಿ ಚಂದ್ರಗುಪ್ತ ತನ್ನ ದರ್ಬಾರಿನಲ್ಲಿ ಕೂಡ ಸ್ತ್ರೀ ಅಂಗರಕ್ಷಕರ ಪಡೆಯನ್ನು ಇಟ್ಟುಕೊಂಡಿದ್ದ ಅಂತೇಳಿ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಇಲ್ಲಿ ಕೂಡ ಇಂಡಿಕಾ ಅದನ್ನ ಪ್ರಸ್ತುತ ಪಡಿಸುತ್ತೆ ಅಂತೇಳಿ ಹೇಳ್ಬೋದು. ಮತ್ತೆ ಅವನು ಸದಾ ಅರಮನೆಯಲ್ಲೇ ಇರುತ್ತಾನೆ. ಹಬ್ಬ ಹರಿದಿನಗಳಂದು ಸುರಪಾನ ಮಾಡುತ್ತಾರೆ ಅಂತೇಳಿ ಅದರ ಒಂದು ಕೃತಿಯಲ್ಲಿ ದಾಖಲಾಗಿದೆ. ಆಮೇಲೆ ಕ್ರಿಮಿನಲ್ ಶಿಕ್ಷೆಗಳು ಕಠಿಣ ಆಗಿವೆ. ಜನರು ಆಭರಣ ಪ್ರಿಯರು, ಶ್ರಮಜೀವಿಗಳು, ಸತ್ಯಸಂಧರು, ಬಹುಪತ್ನಿತ್ವ ಮತ್ತು ಗುಲಾಮಗಿರಿ ಪದ್ಧತಿಗಳು ರೂಢಿಯಲ್ಲಿಲ್ಲ ಅಂತೇಳಿ ಅವನ ಕೃತಿ ದಾಖಲು ಮಾಡುತ್ತೆ. ಅಂದ್ರೆ ಕ್ಲಿಯರ್ ಆಗಿ ಗುಲಾಮಗಿರಿ ಈ ಕ್ವಶನ್ ಆಗಿದೆ. ಗುಲಾಮಗಿರಿ ಬಗ್ಗೆ ಇಂಡಿಕಾ ಕೃತಿ ಏನನ್ನ ಹೇಳುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ ಆಗಿದೆ. ಹಾಗಾಗಿ ಇಂಡಿಕಾದ ಪ್ರಕಾರ ಮೌರ್ಯ ಸಾಮ್ರಾಜ್ಯದಲ್ಲಿ ಗುಲಾಮಗಿರಿ ಮತ್ತು ಬಹುಪತ್ನಿತ್ವ ಇರ್ಲಿಲ್ಲ ಅಂತೇಳಿ. ಬಟ್ ಅಶೋಕನಿಗೆ ಬಹಳಷ್ಟು ಮಂದಿ ಪತ್ನಿಯರಿದ್ರು ಅನ್ನೋದು ನಾವು ಬೇರೆ ದಾಖಲೆಗಳಿಂದ ತಿಳಿತೀವಿ. ಆದ್ರೆ ಇವನ್ ಏನ್ ನೋಡಿ ಬರ್ದಿದ್ನೋ ಗೊತ್ತಿಲ್ಲ. ಅಂದ್ರೆ ಇವ ಬಂದಿದ್ದು ಚಂದ್ರಗುಪ್ತನ ಕಾಲಾವಧಿಯಲ್ಲಿ. ಹಾಗಾಗಿ ಚಂದ್ರಗುಪ್ತನಿಗೆ ಬಹುಪತ್ನಿಯರು ಇದ್ರೋ ಇಲ್ಲೋ ಗೊತ್ತಿಲ್ಲ. ಅದನ್ನ ಆಧಾರವಾಗಿ ಇಟ್ಕೊಂಡು ಇವ್ನು ಬರ್ದಿರ್ಬೋದು ಅಂತೇಳಿ. ನಂತರ ಬಂದಂತ ಅಶೋಕ, ಅವನಿಗೆ ಬಹುಪತ್ನಿಯರಿದ್ರು. ಇಷ್ಟು ಈ ಇಂಡಿಕಾ ಕೃತಿ ನಮಗೆ ಮಾಹಿತಿಯನ್ನ ಒದಗಿಸಿ ಕೊಡುತ್ತೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಗ್ರೀಕ್ ರಾಯಭಾರಿಯಾದಂತ ಡೆಮಿಚಿಯಸ್, ಇವನು ಬಿಂಬಿಸಾರ್ನ ಆಸ್ಥಾನಕ್ಕೆ ಬಂದಿರ್ತಾನೆ. ಆಮೇಲೆ ಡಯೋಡರಸ್ ಕೂಡ ಬಂದಿರ್ತಾನೆ. ಅಂದ್ರೆ ಹುಯನ್ಸಾಂಗ್ ಈಗ ಬರಂಗಿಲ್ಲ, ಹರ್ಷವರ್ಧನ ಕಾಲಾವಧಿಯಲ್ಲಿ ಬಂದಿರ್ತಾನೆ. ಆದ್ರೆ ಬೌದ್ಧ ಧರ್ಮದ ಉಲ್ಲೇಖವನ್ನು ಅಶೋಕನ ಕಾಲದ ಉಲ್ಲೇಖವನ್ನು ಮಾಡ್ತಾನೆ. ಹಾಗಾಗಿ ಆ ಕೃತಿಗಳು ಕೂಡ ಒಂದು ಮೌರ್ಯ ಸಾಮ್ರಾಜ್ಯವನ್ನು ತಿಳಿಲಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡುವ ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳಾಗಿವೆ ಅಂತೇಳಿ ಹೇಳ್ಬೋದು. ಇನ್ನ ದೇಶೀಯ ಸಾಹಿತ್ಯಿಕ ಆಧಾರಗಳಂತ ಬಂದೊತ್ನ್ಯಾಗ ಫಸ್ಟ್ಗೆ ಬರೋದೇ ಅರ್ಥಶಾಸ್ತ್ರ ಕೃತಿ ಅಂತೇಳಿ ಹೇಳ್ಬೋದು. ಅರ್ಥಶಾಸ್ತ್ರ ಚಂದ್ರಗುಪ್ತನ ಚಂದ್ರಗುಪ್ತ ಮೌರ್ಯನ ಪ್ರಧಾನಿಯಾದಂತ ಅಥವಾ ಚಂದ್ರಗುಪ್ತನನ್ನು ಅಧಿಕಾರಕ್ಕೆ ತಂದಂತ ಕೌಟಿಲ್ಯನಿಗೆ ವಿಷ್ಣುಗುಪ್ತ ಅಂತ ಕೂಡ ಹೆಸರಿದೆ. ಆಮೇಲೆ ವಿಷ್ಣುಗುಪ್ತ, ಇನ್ನೊಂದು ಹೆಸರಿದೆ, ಕೌಟಿಲ್ಯ, ವಿಷ್ಣುಗುಪ್ತ, ಮತ್ತೆ ಇನ್ನೊಂದು ಹೆಸರಿದೆ, ನೆನಪು ಬರ್ತಾ ಇಲ್ಲ. ಒಟ್ಟು ಅವನ ಪ್ರಧಾನ ಮಂತ್ರಿ ಆಗಿರ್ತಾನೆ ಮತ್ತು ಅವನನ್ನ ಸಿಂಹಾಸನದ ಮೇಲೆ ಕೂಡಿಸಿದಂತ ಚತುರ ಒಬ್ಬ ಕಿಂಗ್ ಮೇಕರ್ ಆಗಿರ್ತಾನೆ ಇವನು ವಿಷ್ಣುಗುಪ್ತ. ಹಾಗಾಗಿ ಇವನ ಒಂದು ರಚಿಸಿದಂತ ಕೃತಿ ಯಾವ್ದಪ್ಪ ಅನ್ನಂದ್ರ ಅರ್ಥಶಾಸ್ತ್ರ ಅಂತೇಳಿ ಹೇಳ್ಬೋದು. ಇದೊಂದು ಈ ಗ್ರಂಥ ರಾಜನೀತಿ ಗ್ರಂಥ. ಅದು ನಾವು ಇಂಡಿಕಾ ಎಕನಾಮಿಕ್ಸ್ಗೆ ಪೂರಕವಾಗಿರ್ತಕ್ಕಂಥ ಗ್ರಂಥ. ಅರ್ಥಶಾಸ್ತ್ರ ರಾಜನೀತಿಗೆ ಅಥವಾ ರಾಜಕೀಯ ಒಳಗೊಂಡಂತ ಒಂದು ವಿಷಯ ವಸ್ತುನ ಒಳಗೊಂಡಂತ ಗ್ರಂಥ ಅಂತ ಹೇಳ್ಬೋದು. ಮತ್ತೆ ಈ ಕೃತಿ ಸಂಸ್ಕೃತದಲ್ಲಿದ್ದು ಒಟ್ಟು 15 ಅಧ್ಯಾಯಗಳನ್ನ ಒಳಗೊಂಡಿದ್ದು 180 ಉಪವಿಭಾಗಗಳು, 6000 ಶ್ಲೋಕಗಳನ್ನು ಒಳಗೊಂಡಿದೆ. 6000 ಶ್ಲೋಕಗಳು, 180 ಉಪವಿಭಾಗಗಳು, 15 ಅಧ್ಯಾಯಗಳನ್ನ ಒಳಗೊಂಡಿದೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ ಮತ್ತು ಇದು ರಾಜಕೀಯ ವಿಷಯವನ್ನ ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಇದು ಮೌರ್ಯರ ಆಡಳಿತವನ್ನ ತಿಳಿಯಲು ಅತ್ಯುತ್ತಮ ಗ್ರಂಥ ಅಂತೇಳಿ ಇದನ್ನ
ಕರೆಯಲಾಗುತ್ತೆ. ಜೊತೆಗೆ ಅರ್ಥಶಾಸ್ತ್ರ ಬರೀ ಪ್ರಾಚೀನ ಮೌರ್ಯರ ಕಾಲದಿಂದಲ್ಲ, ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ಮತ್ತು ಪ್ರಸ್ತುತ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೂಡ ಅರ್ಥಶಾಸ್ತ್ರದ ಉಲ್ಲೇಖಗಳನ್ನ ಮತ್ತು ಚಾಣಕ್ಯನ ಒಂದು ನೀತಿ ಚಾಣಕ್ಯ ಅಂತ ಬಂದ್ ನೋಡಿ, ಇವನನ್ನ ಚಾಣಕ್ಯ, ಕೌಟಿಲ್ಯ ಮತ್ತು ವಿಷ್ಣುಗುಪ್ತ ಅಂತ ಕರಿತಾ ಇದ್ರು. ಈ ಚಾಣಕ್ಯನ ನೀತಿಗಳನ್ನ ಇವತ್ತಿಗೂ ಕೂಡ ಸ್ಮರಿಸಲಾಗುತ್ತದೆ. ಭಾರತ ಸರ್ಕಾರದಲ್ಲಿ ಅವನ ನೀತಿಗಳನ್ನು ಅಳವಡಿಸಿಕೊಂಡಂತ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಆಮೇಲೆ ಚಾಣಕ್ಯ ಪ್ರಸ್ತುತಪಡಿಸಿದಂತ ಸಪ್ತಾಂಗ ಸಿದ್ಧಾಂತ ಥಿಯರಿ ಅತ್ಯಂತ ಪ್ರಜಾಪ್ರಭುತ್ವ ಮಾದರಿಗೆ ಹೇಳಿ ಮಾಡಿಸಿದಂತ ಒಂದು ಪದ್ಧತಿಯಾಗಿದೆ. ಹಾಗಾಗಿ ಈ ಒಂದು ಅರ್ಥಶಾಸ್ತ್ರ ಕೃತಿ ಅತ್ಯುತ್ತಮವಾದಂತ ರಾಜಕೀಯ ಮತ್ತು ರಾಜನೀತಿ ಶಾಸ್ತ್ರವನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಈ ಒಂದು ಕೃತಿಯನ್ನ 1924ರಲ್ಲಿ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಅವರು ಇದನ್ನ ಅನುವಾದಿಸಿ ಬೆಳಕಿಗೆ ತರ್ತಾರೆ ಅಂತೇಳಿ ಹೇಳ್ಬೋದು. ಇದು ಲಭ್ಯ ಇದೆ, ಅನುವಾದ ಮಾಡಿದ ಕೃತಿ ಲಭ್ಯ ಇದೆ ಅಂತೇಳಿ. ಈ ಒಂದು ಕೃತಿಯಲ್ಲಿ ಸರ್ಕಾರ ರಚನೆ ಹೇಗೆ ಅಂದ್ರೆ ಆಡಳಿತ ಹೇಗೆ ರಚನೆ ಮಾಡ್ಬೇಕು ಅಥವಾ ಸರ್ಕಾರವನ್ನ ಹೇಗೆ ರಚನೆ ಮಾಡ್ಬೇಕು, ದಂಡ ನೀತಿಗಳ ವಿಚಾರಗಳನ್ನ ಹೇಗೆ ಇದು ಮಾಡ್ಬೇಕು, ಆಡಳಿತ ಪರಿಪಾಲನೆ ಅದನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ತಿಳಿಸಲಾಗಿದೆ. ಹಾಗಾಗಿ ಈ ಒಂದು ಅರ್ಥಶಾಸ್ತ್ರ ಕೃತಿಯನ್ನು ಏನ್ ಮಾಡಿದಾರಪ್ಪ ಅಂದ್ರ ಮೆಕೆವೆಲ್ಲಿ ಬರೆದಂತ, ಏನು ರಾಜನೀತಿ ತಜ್ಞ ಮೆಕೆವೆಲ್ಲಿ ಇದ್ನಲ್ಲ, ಆ ಮೆಕೆವೆಲ್ಲಿ ಬರೆದಂತ ಫ್ರಿನ್ಸ್ ಗ್ರಂಥಕ್ಕೆ ಹೋಲಿಸಲಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಒಂದು ಅರ್ಥಶಾಸ್ತ್ರ ಅಂದಿನ ಮೌರ್ಯರ ಕಾಲದ ಮತ್ತು ಪ್ರಾಚೀನ ಭಾರತ ಕಾಲದ ರಾಜಕೀಯ ಸ್ಥಿತಿಗತಿ ಜೊತೆಗೆ ರಾಜನ ಕರ್ತವ್ಯಗಳು, ಮಂತ್ರಿಗಳ ನೇಮಕ, ಅವರ ಅರ್ಹತೆ ಮತ್ತು ವಿವಿಧ ಇಲಾಖೆಗಳ ಸಂಘಟನೆ, ತೆರಿಗೆ, ನ್ಯಾಯ, ಆಚರಣೆ, ಯುದ್ಧ ತಂತ್ರ, ವಿದೇಶಾಂಗ ವ್ಯವಹಾರ, ಆರ್ಥಿಕ ಮತ್ತು ಸಾಮಾಜಿಕ ಮೊದಲಾದ ಅಂಶಗಳನ್ನ ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಒಟ್ಟು 180 ಉಪವಿಭಾಗಗಳಿದ್ದಾವೆ, 15 ಅಧ್ಯಾಯಗಳಿದ್ದಾವೆ, 6000 ಶ್ಲೋಕಗಳಿದ್ದಾವೆ ಮತ್ತು ಸಂಸ್ಕೃತ ಭಾಷೆಯಲ್ಲಿದೆ. ಇದನ್ನ ಮೆಕೆವೆಲ್ಲಿ ಬರೆದಂತ ಫ್ರಿನ್ಸ್ ಗ್ರಂಥಕ್ಕೆ ಹೋಲಿಸಲಾಗಿದೆ. ಈ ಒಂದು ಕೃತಿಯನ್ನ 1924ರಲ್ಲಿ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಅವರು ಇಂಗ್ಲಿಷಿಗೆ ಅನುವಾದಿಸಿ ಬೆಳಕಿಗೆ ತಂದ್ರು ಅಂತೇಳಿ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ 3 ಪ್ರಧಾನ ಭಾಗಗಳಿದ್ದಾವೆ. 180 ಉಪವಿಭಾಗಗಳಿದ್ದಾವಲ್ಲ, ಅದರಲ್ಲಿ ಮುಖ್ಯವಾಗಿ ಅದಕ್ಕಿಂತ ಮುಂಚೆ 3 ಭಾಗಗಳಿದ್ದಾವೆ, ಪ್ರಧಾನ ಭಾಗಗಳು ಅಂತ. ಅದರಲ್ಲಿ ಒಂದನೇದ್ದು ರಾಜ, ಮಂತ್ರಿಗಳು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳು. ಎರಡನೇದ್ದು ಸಿವಿಲ್ ಮತ್ತು ಕ್ರಿಮಿನಲ್ ಅಪರಾಧ ಮತ್ತು ಅವುಗಳ ಕಾಯ್ದೆಗಳು. ಮೂರನೇದ್ದು ವಿದೇಶಾಂಗ ವ್ಯವಹಾರ, ರಾಯಭಾರತ್ವ ಮತ್ತು ಯುದ್ಧ ತಂತ್ರ. ನೋಡ್ರಿ, ಒಂದನೇದ್ದು ರಾಜನ ಮಂತ್ರಿಮಂಡಲ ಮತ್ತು ವಿವಿಧ ಇಲಾಖೆಗಳು ಹೇಗೆ ಅಂತಂದು. ಅದೇ ರೀತಿಯಾಗಿ ಈಗ ನಾವು ಕೂಡ ಪ್ರಸ್ತುತ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಅಳವಡಿಸಿಕೊಂಡಿದ್ದೀವಲ್ಲ, ಅದೇ ಮಾದರಿಯಲ್ಲಿ ಅವತ್ತಿನ ಒಂದು ಪ್ರಮುಖ ಭಾಗಗಳು ಕೂಡ ಇದ್ವು ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಸಿವಿಲ್ ಮತ್ತು ಕ್ರಿಮಿನಲ್ ಮತ್ತು ಅವುಗಳ ಕಾಯ್ದೆಗಳು. ಮೂರನೇದಾಗಿ ವಿದೇಶಾಂಗ ವ್ಯವಹಾರ ಮತ್ತು ರಾಯಭಾರತ್ವ ಹಾಗೂ ಯುದ್ಧ ತಂತ್ರಗಳು ಅಂತೇಳಿ ಕರಿತಾ ಇದ್ರು. ಈ 3 ಪ್ರಧಾನ ಭಾಗಗಳು 180 ಉಪವಿಭಾಗಗಳು ಇದ್ವು ಅಂತೇಳಿ ಹೇಳ್ಬೋದು. ಈ ಅರ್ಥಶಾಸ್ತ್ರವು ಪ್ರಾಚೀನ ಕಾಲಕ್ಕೂ, ಪ್ರಸ್ತುತ ಕಾಲಕ್ಕೂ ಮತ್ತು ಭವಿಷ್ಯದ ಕಾಲಕ್ಕೂ ಅತ್ಯಂತ ಅದ್ಭುತವಾದಂತ ಭಾರತದ ಸಾಹಿತ್ಯಿಕ ಕೃತಿಗಳಲ್ಲಿ ಇದಕ್ಕೆ ಒಂದು ಮೇರು ಮಟ್ಟದ ಸ್ಥಾನವನ್ನು ನೀಡಲಾಗಿದೆ ಅಂತೇಳಿ ವಿಂಟರ್ ನೀಡ್ಸ್ ಅವರು ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಭಾರತೀಯ ಸಾಹಿತ್ಯದಲ್ಲಿ ಅದ್ವಿತೀಯ ಕೃತಿ ಯಾವ್ದಪ್ಪ ಅಂದ್ರ ಅದು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತೇಳಿ ಹೇಳ್ಬೋದು. ಇದು ಅದ್ರ ಜೊತೆಗೆ ಭೂಮಿಯನ್ನ ಗಳಿಸುವುದು ಹೇಗೆ, ಪಾಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಇದು ತಿಳಿಸ್ತೈತಿ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಅವರ ಒಂದು ಕಾಲದ ಇಷ್ಟು ಅರ್ಥಶಾಸ್ತ್ರದ ಮಾಹಿತಿ. ಎರಡನೇದಾಗಿ ಮೌರ್ಯರ ಇತಿಹಾಸವನ್ನು ತಿಳಿಲಿಕ್ಕೆ ಮತ್ತೊಂದು ಕೃತಿ ಯಾವ್ದಪ್ಪ ಅಂದ್ರೆ ಮುದ್ರಾ ರಾಕ್ಷಸ. ಇದು ಗುಪ್ತರ ಕಾಲದ ಕವಿ ವಿಶಾಖದತ್ತ ಬರೆದಂತ ಒಂದು ಸಂಸ್ಕೃತ ನಾಟಕ. ಇದು ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನ ಸಹಾಯದಿಂದ ಹೇಗೆ ನಂದನರನ್ನು ನಿರ್ಮೂಲನೆ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಎಂಬ ವಿಚಾರವನ್ನ ಈ ಒಂದು ಕೃತಿಯಲ್ಲಿ ಕಟ್ಟಿಕೊಡಲಾಗಿದೆ ಅಂತೇಳಿ. ಯಾವುದು? ಮುದ್ರಾ ರಾಕ್ಷಸ ಅಂತೇಳಿ. ಇಲ್ಲಿ ಮುದ್ರಾ ರಾಕ್ಷಸ ಅಂದ್ರೆ ಚಂದ್ರಗುಪ್ತನನ್ನ ರಾಕ್ಷಸನಿಗೆ ಹೋಲಿಸಿ ಅಥವಾ ಯಾವ ತರ ಅಂದ್ರೆ ದುಷ್ಟ ನಂದರನ್ನ ರಾಕ್ಷಸರನ್ನಾಗಿ ಚಿತ್ರಿಸಲಾಗಿದೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಚಂದ್ರಗುಪ್ತನು ಕೂಡ ಒಬ್ಬ ಶೂದ್ರ ವೇಷಕನ್ಯೆಗೆ ಜನಿಸಿದವನಂತನೂ ಕೂಡ ಇಲ್ಲಿ ಮಾಹಿತಿ ಬರ್ತೈತಿ. ಹಾಗಾಗಿ
ಆ ಒಂದು ಮುದ್ರಾ ರಾಕ್ಷಸ ಕೃತಿಯಲ್ಲಿ ಏನಪ್ಪಾ ಅಂದ್ರೆ ವಿಶಾಖದತ್ತ ಅಂದಿನ ಕಾಲದ ಆರ್ಥಿಕ, ಧಾರ್ಮಿಕ ಮತ್ತು ಇನ್ನಿತರ ರಾಜಕೀಯ ಮಾಹಿತಿಯನ್ನ ನೀಡ್ತಕ್ಕಂತ ಒಂದು ವಿಷಯವನ್ನು ಈ ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇದೊಂದು ರೀತಿಯ ರಾಜಕೀಯ ವಿಡಂಬನೆಗೆ ಸೇರಿದಂತ ಒಂದು ನಾಟಕ ಅಂತ ಹೇಳಿ ಹೇಳ್ಬೋದು. ಇದು ನಾಟಕ, ಕೃತಿ ಅಲ್ಲ, ನಾಟಕ. ಯಾವ ವಿಭಾಗಕ್ಕೆ ಸೇರ್ತಂದ್ರೆ ರಾಜಕೀಯ ವಿಡಂಬನೆ ಅಂತೇಳಿ. ಅದ್ರ ಜೊತೆಗೆ ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಕಷ್ಟು ಬೌದ್ಧ ಗ್ರಂಥಗಳು, ಬೌದ್ಧ ಗ್ರಂಥಗಳಲ್ಲಿ ತ್ರಿಪಿಟಕಗಳು, ಜಾತಕ ಕಥೆಗಳು, ದಿವ್ಯಾವಧಾನ ಇರ್ಬೋದು, ಆರ್ಯ ಮಂಜುಶ್ರೀ ಮೂಲಕಲ್ಪ ಇರ್ಬೋದು, ಕಥಾ ಸರಿತ್ ಸಾಗರ ಇರ್ಬೋದು, ಬೃಹತ್ ಕಥಾ ಮಂಜರಿ ಇರ್ಬೋದು, ದಿಗ್ನಿಕಾಯ ಇರ್ಬೋದು, ಮಿಲಿಂದಪ್ಪನ ಇರ್ಬೋದು, ಆಮೇಲೆ ಸಿಲೋನಿನ ವೃತ್ತಾಂತಗಳಾದಂತ ಮಹಾವಂಶ ಮತ್ತು ದೀಪವಂಶಗಳಿರ್ಬೋದು, ಆಮೇಲೆ ಅಶೋಕನ ಬೌದ್ಧ ಧರ್ಮ ಪ್ರಚಾರದ ಒಂದು ಇವು ಇರ್ಬೋದು. ಇವೆಲ್ಲವೂ ಕೂಡ ಅಂದಿನ ಕಾಲದ ಮೌರ್ಯರ ಆಡಳಿತ, ಮೌರ್ಯರ ಧರ್ಮ, ಮೌರ್ಯರ ಸಮಾಜ ಇವೆಲ್ಲವುಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ ಅಂತ ಹೇಳಿ ಹೇಳ್ಬೋದು. ಅದ್ರ ಜೊತೆಗೆ ಜೈನ ಸಾಹಿತ್ಯ, ಮೊಟ್ಟ ಮೊದಲೇ ಅರಸನೇ ಜೈನನಾಗಿದ್ದ ಯಾರು? ಚಂದ್ರಗುಪ್ತ ಮೌರ್ಯ. ಅವನು ಭದ್ರಬಾಹುವಿನ ಒಂದು ಶಿಫಾರಸ್ ಅಥವಾ ಸಲಹೆ ಮೇರೆಗೆ ಶ್ರವಣ ಬೆಳಗೊಳಕ್ಕೆ ಬಂದು ತಂಗ್ತಾನೆ. ಹಾಗಾಗಿ ಈ ಭದ್ರಬಾಹು ಬರೆದಂತ ಕಲ್ಪಸೂತ್ರ ಐತಲ್ಲ, ಪೂರ್ತಿಯಾಗಿ ಮೌರ್ಯರ ಸಾಮ್ರಾಜ್ಯ ಸ್ಥಾಪಕನ ಚಂದ್ರಗುಪ್ತನ ಒಂದು ಕೊನೆಗಾಲದ ಜೀವನ ಅಥವಾ ಚರಿತ್ರೆಯನ್ನ ಕಟ್ಟಿಕೊಡ್ತೈತಿ ಅಂತೇಳಿ ಹೇಳ್ಬೋದು. ಮತ್ತ ಅವನು ಅಲ್ಲೇ ಶ್ರವಣ ಬೆಳಗೊಳದಲ್ಲೇ ನಿರ್ವಾಣವನ್ನು ಹೊಂದುತ್ತಾನಂತ ಈ ಕೃತಿ ತಿಳಿಸ್ತೈತಿ. ಅದ್ರ ಜೊತೆಗೆ ಹೇಮಚಂದ್ರನ ಪರಿಶಿಷ್ಟ ಪರಿನಿರ್ವಾಣ ಇರ್ಬೋದು, ಹರಿಸೇನನ ಬೃಹತ್ ಕಥಾಕೋಶ ಇರ್ಬೋದು, ಭದ್ರಬಾಹು ಚರಿತೆಗಳು ಇಲ್ಲಿ ಪ್ರಮುಖ ಜೈನ ಸಾಹಿತ್ಯಿಕ ಮೂಲಾಧಾರಗಳು. ಯಾರನ್ನ ಅರಿಯಲು? ಮೌರ್ಯರನ್ನ ಅರಿಯಲು ಸಹಾಯ ಮಾಡ್ತವೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪುರಾಣಗಳು ಕೂಡ ಇತಿಹಾಸ ಕಟ್ಟಿ ಕೊಡದೇ ಇದ್ರು ಕೂಡ ಅಲ್ಲಗಳಿಲಿಕ್ಕೆ ಆಗ್ಲಾರ್ದಷ್ಟು ಮಾಹಿತಿಯನ್ನ ಪುರಾಣಗಳು ನಮಗೆ ಕಲ್ಪಿಸ್ತವೆ ಅಂತ ಹೇಳ್ಬೋದು. ಚಂದ್ರಗುಪ್ತ ಮೌರ್ಯನ ಜೀವನ ತಿಳಿಯಲಿಕ್ಕೆ ಸಾಕಷ್ಟು ಪುರಾಣಗಳು ಮತ್ತು ಏನಪ್ಪಾ ಅಂದ್ರ ಇವುಗಳು ಮಾಹಿತಿಯನ್ನ ಕೊಡ್ತವೆ ಅಂತ ಹೇಳ್ಬೋದು. ವಿಶೇಷವಾಗಿ ಅದ್ರ ಜೊತೆಗೆ ಮಾಳವಿಕಾಗ್ನಿಮಿತ್ರ ಇರ್ಬೋದು, ಕಾಳಿದಾಸನ ನಾಟಕ ಇರ್ಬೋದು, ಆಮೇಲೆ ಮಹಾಭಾಷ್ಯ ಇರ್ಬೋದು, ಕಲ್ಲಣನ ರಾಜತರಂಗಿಣಿ ಇರ್ಬೋದು, ತಾರಾನಾಥನ ಬರವಣಿಗೆಗಳಿರ್ಬೋದು, ಕ್ಷೇಮೇಂದ್ರನ ಬೃಹತ್ ಕಥಾ ಇರ್ಬೋದು, ಮಂಬಾ ಸೋಮದೇವನ ಕಥಾ ಸರಿತ್ಸಾಗರ ಇರ್ಬೋದು. ಇವೆಲ್ಲವೂ ಕೂಡ ವಿಶೇಷವಾಗಿ ಮೌರ್ಯರ ಪತನ, ಮೌರ್ಯರ ವಿನಾಶ ಹೇಗೆ ಆಯ್ತು ಅಂತಂದೇಳಿ ಈ ಕೃತಿಗಳು ನಮಗೆ ಮಾಹಿತಿಯನ್ನ ತಿಳಿಸ್ತವೆ ಅಂತೇಳಿ. ಇಲ್ಲಿ ತಾರಾನಾಥ ಬಂದ್ಬಿಟ್ಟು ಟಿಬೆಟಿನ ಒಬ್ಬ ಲೇಖಕ ಆಗಿರ್ತಾನೆ. ಹಾಗಾಗಿ ಅವನ ಬರವಣಿಗೆಗಳು ಕೂಡ ವಿಶೇಷವಾಗಿ ಮೌರ್ಯರ ಒಂದು ಅವನತಿಯನ್ನ ಕುರಿತು ಮಾಹಿತಿಯನ್ನು ನೀಡ್ತವೆ ಅಂತ ಹೇಳ್ಬೋದು. ಇಷ್ಟು ಸಾಹಿತ್ಯಿಕ ಮೂಲಾಧಾರಗಳು, ವಿದೇಶಿ ಸಾಹಿತ್ಯಗಳು ವಿಶೇಷವಾಗಿ ಮತ್ತು ದೇಶೀಯ ಸಾಹಿತ್ಯಗಳು. ಅದರಲ್ಲಿ ಮುಖ್ಯವಾಗಿ ಇಂಡಿಕಾ, ಅರ್ಥಶಾಸ್ತ್ರ ಮತ್ತು ಮುದ್ರಾ ರಾಕ್ಷಸ ಈ 3 ಕೃತಿಗಳನ್ನ ವಿದೇಶಿ ಮತ್ತು ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ ಅಂತೇಳಿ. ಅರ್ಥಶಾಸ್ತ್ರದ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಆಮೇಲೆ ಕೌಟಿಲ್ಯನ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ಮೌರ್ಯರ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು ಅಂತೇಳಿ ಹೇಳ್ಬೋದು. ಇಲ್ಲಿ ಮೆಸೇಜ್ ಹಾಕಿದ್ದಾರೆ ತಾಯರವರು 108 ವಿಭಾಗಗಳು ಅಂತೇಳಿ. ಆಮೇಲೆ 1909 ಸಿಕ್ತು ಅಂತೇಳಿ. ಕರೆಕ್ಟ್, ನೀವ್ ಹೇಳಿದ್ 1909 ಈ ಕೃತಿ ಲಭ್ಯ ಆಯ್ತು. ಬಟ್ ಇದನ್ನ ಬೆಳಕಿಗೆ ತಂದಿದ್ದು 1925. ಬಟ್ ಇದು 180 ವಿಭಾಗಗಳನ್ನೋದನ್ನ ಇನ್ನೊಂದ್ಸರಿ ನಾನು ಇಲ್ಲಿ ನನ್ನ ಒಂದು 2 ಪುಸ್ತಕಗಳಲ್ಲಿ ಕೂಡ 180 ಇದೆ. ನೀವ್ ಹೇಳಿದ್ದನ್ನ ನಾನು ಚೆಕ್ ಮಾಡ್ತೀನಿ ಆಮೇಲೆ. ಈಗ ನಾವು ಏನಪ್ಪಾ ಅಂದ್ರ ಪುರಾತತ್ವ ಮೂಲಾಧಾರಗಳು, ವಿಶೇಷವಾಗಿ ಪುರಾತತ್ವ ಮೂಲಾಧಾರಗಳು ಅದರಲ್ಲಿ ಬಂದ್ಬಿಟ್ಟು ಸ್ತೂಪಗಳಿದ್ದಾವೆ, ವಿಹಾರಗಳಿದ್ದಾವೆ, ಸ್ತಂಭಗಳಿದ್ದಾವೆ ಮತ್ತು ಶಾಸನಗಳಿದ್ದಾವೆ. ಇವೆಲ್ಲವೂ ಕೂಡ ಅಶೋಕನ ಜೀವನ ಮತ್ತು ಮೌರ್ಯರ ಬಗ್ಗೆ ತಿಳಿಲಿಕ್ಕೆ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡ್ತವೆ ಅಂತ ಹೇಳಿ. ಅದ್ರ ಜೊತೆಗೆ ಅವರ ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು ಕೂಡ ಮೌರ್ಯರ ಮಾಹಿತಿಯನ್ನ, ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿ ಬಗ್ಗೆ ತಿಳಿಸ್ತವೆ ಅಂತೇಳಿ ಹೇಳ್ಬೋದು. ಇಲ್ಲಿ ಇವೆಲ್ಲವುಗಳಲ್ಲಿ ಅತ್ಯಂತ ಮುಖ್ಯವಾದ ಯಾವಪ್ಪ ಅಂದ್ರೆ ಅಶೋಕನ ಶಿಲಾಶಾಸನಗಳು ಅಂತೇಳಿ ಹೇಳ್ಬೋದು. ಈ ಅಶೋಕನ ಶಿಲಾಶಾಸನಗಳು
ಅಶೋಕನ ಶಿಲಾಶಾಸನಗಳಂತ ನೋಡಿದ ಹೊತ್ನ್ಯಾಗ ಇವು ಬರೀ ಅಶೋಕನ ಶಿಲಾಶಾಸನಗಳಲ್ಲ, ಈ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಅತ್ಯಂತ ಸ್ಪಷ್ಟ ಮತ್ತು ಕಾಲಗಣನೆ ಇರ್ಬೋದು, ಲಿಖಿತ ದಾಖಲೆಗಳಿಗೆ ಇವು ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು. ಇವು ಅತ್ಯಂತ ನಂಬಲರ್ಹ ಆಗಿರ್ತಕ್ಕಂಥ ಮೂಲ ದಾಖಲೆಗಳು ಅಂತ ಹೇಳ್ಬೋದು ಮತ್ತು ಮೂಲಾಧಾರಗಳಂತ ಹೇಳ್ಬೋದು. ಹಾಗಾಗಿ ಅತಿ ಹೆಚ್ಚು ಭಾರತದ ಅರಸರಲ್ಲೇ ಅತಿ ಹೆಚ್ಚು ಶಾಸನಗಳನ್ನು ಕೆತ್ತಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದ್ರೆ ಅಶೋಕನಿಗೆ ಸಲ್ಲುತ್ತೆ. ಅದ್ರ ಜೊತೆಗೆ ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸಿದಂತ ಕೀರ್ತಿ ಕೂಡ ಈ ಮೌರ್ಯ ಸಾಮ್ರಾಜ್ಯಕ್ಕೆ ಸಲ್ಲುತ್ತೆ ಅಂತ ಹೇಳ್ಬೋದು. ಅಂದ್ರೆ ಬೇರೆ ಬೇರೆ ಸಾಮ್ರಾಜ್ಯದಲ್ಲಿ ಶಾಸನಗಳಿದ್ದಾವೆ, ಆದ್ರೆ ಏಕೈಕ ಮನೆತನ ಅಂತ ಬಂದೊತ್ನ್ಯಾಗ ಮೌರ್ಯರು ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸಿದ್ರು ಅಂತೇಳಿ ಹೇಳ್ಬೋದು. ಇಲ್ಲಿ ಅಶೋಕನ ಅಂತ ಅರಸನನ್ನ ಶಾಸನಗಳ ರಾಜ, ಶಾಸನಗಳ ಪಿತಾಮಹ ಮತ್ತು ಸ್ವಕಥನಗಾರ ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ದೇವನಾಂಪ್ರಿಯನಾದಂತ ಅಥವಾ ರಾಜನಿಗೆ ಪ್ರಿಯನಾದಂತ ಪ್ರಿಯದರ್ಶಿ ಅಶೋಕ ಅತಿ ಹೆಚ್ಚು ಶಾಸನಗಳನ್ನು ಕೆತ್ತಿದ ಮತ್ತು ಶಾಸನಗಳ ಪಿತಾಮಹ ಅಂತೇಳಿ ದಾಖಲಾಗಿದ್ದಾನೆ. ಮತ್ತು ಅವನು ತಾನು ನಂಬಿದಂತ ಬೌದ್ಧ ಧರ್ಮ ಇರ್ಬೋದು ಮತ್ತು ಆದರ್ಶಗಳಿರ್ಬೋದು, ಮತ್ತು ಅವನು ಅಳವಡಿಸಿಕೊಂಡಂತ ಅಹಿಂಸೆ ಇರ್ಬೋದು ಮತ್ತು ಜನರನ್ನ ಅಥವಾ ಪ್ರಜೆಗಳನ್ನ ಯಾವ ರೀತಿ ನಡ್ಸ್ಕೊಳ್ತಿದ್ನ ಎಂಬ ಒಂದು ಉನ್ನತ ಆದರ್ಶಗಳಿರ್ಬೋದು, ಅವೆಲ್ಲವನ್ನ ದಾಖಲು ಮಾಡ್ಲಿಕ್ಕೆ ಈ ಶಾಸನಗಳ ಮೊರೆ ಹೋಗ್ತಾನೆ ಅಂತ ಹೇಳ್ಬೋದು. ಶಾಸನಗಳ ಮೇಲೆ ಕೆತ್ತಿದ್ದು ಸಾವಿರಾರು ವರ್ಷ ಬಾಳುತ್ತೆ ಅಂತ ಅವನಿಗೆ ಕಲ್ಪನೆ ಇರ್ಬೇಕು. ಹಾಗಾಗಿ ತನ್ನ ಸಾಮ್ರಾಜ್ಯದ ಉದ್ದಗಲಕ್ಕೂ ಅವನೇನ್ ಮಾಡ್ತಾನೆ, ನೂರಾರು ಶಿಲಾಶಾಸನಗಳನ್ನ ಹೊರಡಿಸ್ತಾನೆ. ಅದರಲ್ಲಿ ದಾನ ಇರ್ಬೋದು, ಧರ್ಮ ಇರ್ಬೋದು, ಯುದ್ಧ ಇರ್ಬೋದು ಮತ್ತು ವ್ಯವಹಾರ ಇರ್ಬೋದು, ವಿದೇಶ ಪ್ರಯಾಣ ಇರ್ಬೋದು, ಎಲ್ಲವೂ ಕೂಡ ಆ ಒಂದು ಶಾಸನಗಳಲ್ಲಿ ದಾಖಲಾಗಿದೆ ಅಂತೇಳಿ ಹೇಳ್ಬೋದು. ಈ ಟೋಟಲ್ ಆಗಿ ಒಟ್ಟು ಇದುವರೆಗೆ ಏನಪ್ಪಾ ಅಂದ್ರ ಅಶೋಕನ ಒಟ್ಟು 53 ಶಾಸನಗಳು ಸಿಕ್ಕಿದ್ದಾವೆ ಅಂತೇಳಿ ಹೇಳ್ಬೋದು. ಅವನ ಒಂದು 53 ಶಾಸನಗಳು, ಮತ್ತೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆ ಇರ್ಬೋದೇನೋ ಇತ್ತೀಚೆಗೆ. ಒಟ್ಟು ನನ್ನ ಸಿಕ್ಕಿರೋ ಮಾಹಿತಿ ಇಲ್ಲಿ 53 ಶಾಸನಗಳು ಇದ್ದಾವೆ ಅಂತೇಳಿ. ಆ 53 ಶಾಸನಗಳು ಬ್ರಾಹ್ಮಿ, ಖರೋಷ್ಠಿ ಲಿಪಿಗಳಲ್ಲಿವೆ. ಆಮೇಲೆ 4ಕ್ಕೂ ಹೆಚ್ಚು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ ಬಂದತ್ನ್ಯಾಗ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ. ಭಾಷೆ ಬಂದತ್ನ್ಯಾಗ ಸಂಸ್ಕೃತ ಇರ್ಬೋದು, ಅರೇಮಿಕ್ ಇರ್ಬೋದು, ಗ್ರೀಕ್ ಇರ್ಬೋದು, ಆಮೇಲೆ ಇನ್ನೊಂದು ಭಾಷೆ 4 ಭಾಷೆಗಳಲ್ಲಿ ಅವನ ಶಾಸನಗಳು ಇದ್ದಾವೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ನಾವು ಮೊನ್ನೆನ ಚರ್ಚೆ ಮಾಡಿದ್ವಿ, ಯಾವುದು ಖರೋಷ್ಠಿ ಲಿಪಿ ಬಲದಿಂದ ಎಡಕ್ಕೆ ಬರಿತಕ್ಕಂಥ ಲಿಪಿ ಅಂತ ಹೇಳ್ಬೋದು. ಆದ್ರೆ ಈ ಬ್ರಾಹ್ಮಿ ಲಿಪಿ ಐತಲ್ಲ, ಇದು ಎಡದಿಂದ ಬಲಕ್ಕೆ ಬರಿತಕ್ಕಂಥ ಲಿಪಿ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಶಾಬಾಜ್ಗಿರಿ ಇರ್ಬೋದು, ಮನ್ಸೇರ ಶಾಸನ ಇರ್ಬೋದು, ಇವೆರಡು ಮಾತ್ರ ಖರೋಷ್ಠಿ ಲಿಪಿಯಲ್ಲಿ ಇದ್ದಾವೆ ಅಂತೇಳಿ ಹೇಳ್ಬೋದು. ಅದು ಬಲದಿಂದ ಎಡಕ್ಕೆ ಸಾಕ್ತಕ್ಕಂಥ ಲಿಪಿ. ಆ ಎರಡು ಶಾಸನಗಳು ಶಾಬಾಜ್ಗಿರಿ ಮತ್ತು ಮನ್ಸೇರ ಅವೆರಡು ಏನಪ್ಪಾ ಖರೋಷ್ಠಿ ಲಿಪಿಯಲ್ಲಿ ಇದ್ದಾವೆ ಅಂತ. ಉಳಿದೆಲ್ಲವೂ ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ. ಈಗ ಸಿಕ್ಕಿರ್ತಕ್ಕಂಥ 53 ಶಾಸನಗಳಲ್ಲಿ 51 ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದು 2 ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿದ್ದಾವೆ ಅಂತೇಳಿ ಹೇಳ್ಬೋದು. ಇಲ್ಲಿ ಬ್ರಾಹ್ಮಿ ಲಿಪಿ ಹೇಳಿದೆ ನಾನು, ಎಡದಿಂದ ಬಲಕ್ಕೆ ಬರ್ತಕ್ಕಂಥದ್ದು ಅಂತ. ಭಾರತದಲ್ಲಿ ಐತಿಹಾಸಿಕವಾಗಿ ಈ ಒಂದು ಶಾಸನಗಳನ್ನು ಹೊರಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಮತ್ತು ಅಶೋಕನಿಗೆ ಸಲ್ಲುತ್ತೆ ಅಂತ ಹೇಳಿ ಹೇಳ್ಬೋದು. ಇದ್ರ ಜೊತೆಗೆ ಇದು ಏನಪ್ಪಾ ಅಂದ್ರೆ ಪ್ರಾಕೃತ ಭಾಷೆ, ಇದು ಅರೇಮಿಕ್ ಭಾಷೆ, ಗ್ರೀಕ್ ಭಾಷೆ ಮತ್ತು ಪಾಲಿ ಭಾಷೆ, ಇಷ್ಟು ಭಾಷೆಗಳಲ್ಲಿ ಇವನ ಶಾಸನಗಳು ಸಿಗ್ತವೆ ಅಂತ ಹೇಳ್ಬೋದು. ಇಲ್ಲಿ ಇದು ಯಾವ್ದಪ್ಪ ಅಂದ್ರ ಇಲ್ಲಿ ಇನ್ನೊಂದು ಏನ್ ತಿಳ್ಕೊಬೇಕಪ್ಪ ಅನ್ನಂದ್ರ, ಈ ಭಾರತದ ವಾಯುವ್ಯ ಭಾಗ ಅಥವಾ ಭಾರತದ ಉಪಖಂಡದಿಂದ ಹೊರಗಿರ್ತಕ್ಕಂಥ ಕಾಂದಹಾರ್ ಇರ್ಬೋದು, ತಕ್ಷಶಿಲ ಇರ್ಬೋದು ಮತ್ತು ಶಾಬಾಜ್ಗಿರಿ ಶಾಸನಗಳು ಇವು ಅರೇಮಿಕ್ ಮತ್ತು ಗ್ರೀಕ್ ಭಾಷೆಯಲ್ಲಿದ್ದಾವೆ. ಆದ್ರೆ ಖರೋಷ್ಠಿ ಲಿಪಿಯಲ್ಲಿದ್ದಾವೆ. ಏನಪ್ಪಾ ಅಂದ್ರ ಅರೇಮಿಕ್ ಭಾಷೆ ಮತ್ತು ಖರೋಷ್ಠಿ ಲಿಪಿ ಮತ್ತು ಗ್ರೀಕ್ ಭಾಷೆಯಲ್ಲಿದ್ದಾವೆ. ಭಾರತದ ಸಾಮ್ರಾಜ್ಯದ ಒಳಗಡೆ ಇರ್ತಕ್ಕಂಥ ಎಲ್ಲಾ ಶಾಸನಗಳು ಏನಪ್ಪಾ ಅಂದ್ರ ಇಲ್ಲಿ ಪ್ರಾಕೃತ ಭಾಷೆಯಲ್ಲಿ ಇದ್ದಾವೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಮುಂದೆ ಈ ಬ್ರಾಹ್ಮಿ ಲಿಪಿ ಐತೆಲ್ಲ ಭಾರತದ ಭಾಷೆಗಳಿಗೆ ಒಂದು ವರದಾನವಾಯಿತು. ಅದು ಒಂದ್ ರೀತಿ ಬುನಾದಿಯನ್ನ ಒದಗಿಸಿತು ಅಂತೇಳಿ ಹೇಳ್ಬೋದು. ಭಾರತದ ಒಳಗಡೆ ಇರ್ತಕ್ಕಂಥ ಬಹಳಷ್ಟು ಶಾಸನಗಳು ಈ ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಮತ್ತೆ ಇವು
ಪಾಲಿ ಭಾಷೆಯಲ್ಲಿದ್ದಾವೆ, ಬ್ರಾಹ್ಮಿ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿದ್ದಾವೆ ಅಂತ ಹೇಳ್ಬೋದು. ಆದ್ರೆ ಈ ಯಾವುದು ತಕ್ಷಶಿಲಾ, ಶಾಬಾಜ್ಗಿರಿ ಮತ್ತು ಕಾಂದಾರ್ ಏನಿದ್ದಾವಲ್ಲ, ಇವು ಅರೇಮಿಕ್ ಮತ್ತು ಗ್ರೀಕ್ ಭಾಷೆಯಲ್ಲಿದ್ದಾವೆ. ಖರೋಷ್ಠಿ ಲಿಪಿಯಲ್ಲಿ ಕೂಡ ಇದ್ದಾವೆ ಅಂತೆ. ಗ್ರೀಕ್ ಅನ್ನು ಹೊರತುಪಡಿಸಿ ಉಳಿದವೆಲ್ಲವೂ ಖರೋಷ್ಠಿ ಲಿಪಿ, ಒಂದು ಮಾತ್ರ ಅರೇಮಿಕ್ ಭಾಷೆ ಮತ್ತು ಅಲ್ಲ, 2 ಅರೇಮಿಕ್ ಭಾಷೆ, 1 ಗ್ರೀಕ್ ಭಾಷೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಇಲ್ಲಿ ಅಶೋಕನ ಶಾಸನಗಳು ಏನಿದ್ದಾವಲ್ಲ, ಬಹುತೇಕ ಶಾಸನಗಳು ಪಾಲಿ ಭಾಷೆಯಲ್ಲಿದ್ದಾವೆ. ಈ ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲೇ ಬಾರಿಗೆ ಬೆಳಕಿಗೆ ತಂದವರು ಯಾರಪ್ಪ ಅಂದ್ರ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂತ ಒಬ್ಬ ಶಾಸನ ತಜ್ಞ. ಅಂದ್ರೆ ಈ ಜೇಮ್ಸ್ ಪ್ರಿನ್ಸೆಪ್ ಏನಿದ್ದಾನಲ್ಲ, ಅಶೋಕನ ಎಲ್ಲಾ ಶಾಸನಗಳನ್ನ ಓದಿ ಅರ್ಥೈಸಿಕೊಂಡು ಆ ಶಾಸನಗಳ ರಚನೆ ಮತ್ತು ಕಾಲಾವಧಿ ಮತ್ತು ಹೋಲಿಕೆ ಇವೆಲ್ಲವನ್ನ ಅಧ್ಯಯನ ಮಾಡಿ ಅವನು ಬೆಳಕಿಗೆ ತಗೊಂಬಂದ ಅಂತೇಳಿ ಹೇಳ್ಬೋದು 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್. ಹಾಗಾಗಿ ಈ ಅಶೋಕನ ಶಾಸನಗಳ ರಚನೆಕಾರ ಯಾರಪ್ಪ ಅಂದ್ರೆ ಉಪಗುಪ್ತ. ಅಶೋಕನ ಎಲ್ಲಾ ಶಾಸನಗಳನ್ನು ರಚಿಸಿದವನು ಯಾರಪ್ಪ ಅಂದ್ರ ಉಪಗುಪ್ತ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಪ್ರಾಕೃತ ಭಾಷೆಯ ಅವನ ಶಾಸನಗಳನ್ನ ಮುಖ್ಯವಾಗಿ 6 ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಅಂತ. ಓನ್ಲಿ ಪ್ರಾಕೃತ ಭಾಷೆಯ ಶಾಸನಗಳು ಅಂತ. ಎಷ್ಟು ಭಾಗಗಳಲ್ಲಿ ಅಂದ್ರ 6 ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಅಂತೇಳಿ ಪ್ರಾಕೃತ ಭಾಷೆಯ ಶಾಸನಗಳು. ಅವು ಯಾವಂತ ಈಗ ಇವ್ ನೆನಪಿಟ್ಕೊಳಕಾದ್ರೆ ನೆನಪಿಟ್ಕೊಳ್ರಿ. ಇಲ್ಲಿ ಪ್ರಾಕೃತ ಭಾಷೆಯ ಅವನ ಒಟ್ಟು ಶಾಸನ ಮುಖ್ಯವಾಗಿ 6 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವು ಯಾವಪ್ಪ ಅಂದ್ರ 14 ಶಿಲಾಶಾಸನಗಳು, 7 ಸ್ತಂಭ ಶಾಸನಗಳು, 3 ಗುಹಾ ಶಾಸನಗಳು, 4 ಗೌಣ ಸ್ತಂಭ ಶಾಸನಗಳು, 2 ಸ್ಮರಣಾರ್ಥ ಶಾಸನಗಳು, 2 ಕಳಿಂಗ ಶಾಸನಗಳು. ಇವೆಲ್ಲವಕ್ಕೂ ಕಾಲಾವಧಿ ಇದೆ. 14 ಶಿಲಾಶಾಸನಗಳು ಕ್ರಿಸ್ತಪೂರ್ವ 257ರಿಂದ 56, 7 ಸ್ತಂಭ ಶಾಸನಗಳು ಕ್ರಿಸ್ತಪೂರ್ವ 242ರಿಂದ 241, ಅಂದ್ರೆ ಒಂದೇ ವರ್ಷದ ಅವಧಿಯಲ್ಲಿ ಇವೆಲ್ಲವಾಗಿದ್ದಾವೆ ಅಂತ. ಇನ್ನು 3 ಗುಹಾ ಶಾಸನಗಳು ಕ್ರಿಸ್ತಪೂರ್ವ 257ರಿಂದ 250, ಗೌಣ ಸ್ತಂಭ ಶಾಸನಗಳು 4 ಇದ್ದಾವೆ, ಕ್ರಿಸ್ತಪೂರ್ವ 242ರಿಂದ 232, ಸ್ಮರಣಾರ್ಥ ಶಾಸನಗಳು 2 ಇದ್ದಾವೆ, ಕ್ರಿಸ್ತಪೂರ್ವ 246, ಕಳಿಂಗ 2 ಕಳಿಂಗ ಶಾಸನಗಳಿದ್ದಾವೆ, ಅದು ಕ್ರಿಸ್ತಪೂರ್ವ 256 ಅಂತೇಳಿ. ಅದ್ರ ಜೊತೆಗೆ ಇತ್ತೀಚೆಗೆ ಈ 6 ಹೊರತುಪಡಿಸಿ ಇತ್ತೀಚೆಗೆ ಬಾಬಾ ಶಾಸನ, ಸನ್ನತಿ, ಗೌಣಶಿಲಾ ಶಾಸನ ಮತ್ತು ಉತ್ತರದ ಶಾಸನಗಳು ಕೂಡ ಸಿಕ್ಕಿದ್ದಾವೆ ಅಂತ ಹೇಳ್ಬೋದು. ಹೀಗಾಗಿ ಒಟ್ಟು ಒಂದು ಪ್ರಾಕೃತ ಭಾಷೆಯ ಅವನ ಶಾಸನಗಳ ಸಂಖ್ಯೆ ಮೊದಲು 6 ಇತ್ತು, ಈಗ 9 ಇದೆ ಅಂತೇಳಿ ಹೇಳ್ಬೋದು. ಮುಖ್ಯವಾಗಿ 9 ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಅಂತೇಳಿ. ಇನ್ನ 13ನೇ ಶಿಲಾಶಾಸನ ಐತಲ್ಲ, ಅದು ಅಶೋಕನ ಜೀವನವನ್ನೇ ಬದಲಿಸಿದಂತ ಕಳಿಂಗ ಯುದ್ಧದ ಒಂದು ವಿಷಯವನ್ನು ಹೊಂದಿದ್ದು, ಅದಕ್ಕಾಗಿ ಅದು ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳ್ಬೋದು. ಯಾವುದು 13ನೇ ಶಿಲಾಶಾಸನ ಕಳಿಂಗ ಯುದ್ಧದ ಮಾಹಿತಿಯನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಈ ಯುದ್ಧವು ಅಶೋಕನ ಒಂದು ಜೀವನವನ್ನ ಬದಲಾಯಿಸಿದಂತ ಯುದ್ಧ ಅಂತೇಳಿ ಹೇಳ್ಬೋದು. ಇನ್ನ ಟೋಟಲ್ ಆಗಿ ಅಶೋಕನ 53 ಶಾಸನಗಳನ್ನ ನೋಡೋದಾದ್ರೆ 53 ಶಾಸನಗಳನ್ನ ನೋಡೋದಾದ್ರೆ ನಿಮಗೆ ಲಿಸ್ಟ್ ಸಿಗುತ್ತೆ. ಅದು ನಿಮ್ ಬುಕ್ಸ್ ಅಲ್ಲಿ ಇರ್ಬೋದು ಅಥವಾ ಎಲ್ಲಾ ಕಡೆಗೂ ಸಿಗುತ್ತೆ. ಅದ್ರಲ್ಲಿ ನಾವೀಗ ಮುಖ್ಯವಾಗಿ 3 ಮಾಡ್ತೀವಿ. ಮುಖ್ಯವಾಗಿ ಏನಪ್ಪಾ ಅಂದ್ರ ಶಿಲಾಶಾಸನಗಳು, ಸ್ತಂಭ ಶಾಸನಗಳು, ಗುಹಾ ಶಾಸನಗಳು. ಒಟ್ಟು ಅಶೋಕನ ಶಾಸನಗಳು ಮುಖ್ಯ 3 ಭಾಗ: ಶಿಲಾಶಾಸನ, ಸ್ತಂಭ ಶಾಸನ, ಗುಹಾ ಶಾಸನಗಳು. ಇದರಲ್ಲಿ ಏನು ಶಿಲಾಶಾಸನಗಳಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರ 14 ಶಿಲಾಶಾಸನಗಳು, ಗೌಣ ಶಿಲಾಶಾಸನಗಳು, 2 ಕಳಿಂಗ ಶಾಸನಗಳು ಮತ್ತು ಬಾಬ್ರು ಶಾಸನಗಳು ಅಂತೇಳಿ. ಈ 14 ಶಿಲಾಶಾಸನಗಳಲ್ಲಿ ಶಾಬಾಜ್ಗಿರಿ ಐತಿ. ಶಾಬಾಜ್ಗಿರಿ ಎಲ್ಲಿ ಬರ್ತಪ್ಪ ಅಂದ್ರೆ ಕಾಶ್ಮೀರ. ಮಾನ್ಸೇರ ಐತಿ, ಇದು ಪಂಜಾಬ್. ಮಸ್ಕಿ ಐತಿ, ಕರ್ನಾಟಕ. ಶಿಲಾಶಾಸನಗಳಿವು 14 ಶಿಲಾಶಾಸನಗಳು. ಗಿರ್ನಾರ್ ಬಂದ್ಬಿಟ್ಟು ಗುಜರಾತ್, ಸೂಪಾರ್ ಬಂದ್ಬಿಟ್ಟು ಮಹಾರಾಷ್ಟ್ರ, ಖಾಲ್ಸಿ ಬಂದು ಡೆಹ್ರಾಡೂನ್ ಅಂದ್ರೆ ಉತ್ತರಾಖಂಡ, ಧೌಲಿ ಒರಿಸ್ಸಾ, ಕಳಿಂಗ ಒರಿಸ್ಸಾ, ಯರ್ರಗುಡಿ ಆಂಧ್ರ, ಜೌಗಡ ಶಾಸನ ಇದು ಕೂಡ ಆಂಧ್ರ, ಥಾನ ಜೌಗಡ ಇದು ಒಂಚೂರು ಕನ್ಫ್ಯೂಷನ್ ಇದೆ, ನಾನು ನೋಡ್ತೀನಿ. ಥಾನೆ ಶಾಸನ ಬಾಂಬೆ, ಹಜಾರ ಶಾಸನ ಕಾತೇವಾರ ಅಂದ್ರೆ ಗುಜರಾತ್,
ಪೇಶಾವರ ಶಾಸನ ಈಗಿನ ಪಾಕಿಸ್ತಾನ ಮತ್ತು ಜುನಾಗಢ ಶಾಸನ, ಈ ಜುನಾಗಢ ಕೂಡ ಗುಜರಾತಿನಲ್ಲಿದೆ ಅಂತೆ. ಈ 14 ಶಿಲಾಶಾಸನಗಳು ಅಶೋಕನ ಶಿಲಾಶಾಸನಗಳು ಅಂತೇಳಿ ಪ್ರಖ್ಯಾತಿಯನ್ನ ಪಡೆದಿದ್ದೇವೆ. ಈ ಶಿಲಾಶಾಸನಗಳಿಂದ ಸ್ವಲ್ಪ ಚಿಕ್ಕವಿರ್ತಕ್ಕಂಥದ್ದನ್ನ ಗೌಣ ಶಿಲಾಶಾಸನಗಳು ಅಂತೇಳಿ ಕರೀತಾರೆ. ಅದರಲ್ಲಿ 2 ಭಾಗ, ಎ ಭಾಗ ಮತ್ತು ಬಿ ಭಾಗ ಅಂತೇಳಿ. ಗೌಣ ಶಿಲಾಶಾಸನಗಳು ಅಂದ್ರೆ ಸಣ್ಣ ಕಲ್ಲು ಗುಂಡು, ಎತ್ತರವಾದಂತ ಗುಂಡುಗಳ ಮೇಲೆ ಕೆತ್ತಿರ್ತಕ್ಕಂಥದ್ದು ಅಂತ. ಅದರಲ್ಲಿ ಸಹಸ್ರಾಮ್ ಬಿಹಾರ್ ಇರ್ಬೋದು, ಬೈರತ್ ರಾಜಸ್ಥಾನ ಇರ್ಬೋದು, ರೂಪನಾಥ್ ಮಧ್ಯಪ್ರದೇಶ, ಮಸ್ಕಿ ನೋಡ್ರಿ ಶಿಲಾಶಾಸನ ಹೌದು, ಇದು ಗೌಣ ಶಿಲಾಶಾಸನ ಕೂಡ ಹೌದು. ಕರ್ನಾಟಕ, ಸನ್ನತಿ ಕರ್ನಾಟಕ, ಗವಿಮಠ ಕರ್ನಾಟಕ, ಕರ್ನೂಲ್ ಆಂಧ್ರ ಪ್ರದೇಶ, ರಾಜುಲೀಲಾ, ಆಮೇಲೆ ಸುವರ್ಣಗಿರಿ ಒಡಿಶಾ, ಗೂರಾ ಶಾಸನ, ಮಂಡಗಿರಿ ಶಾಸನ, ಔರೋರ ಶಾಸನ, ಇವ್ 3 ಪ್ಲೇಸ್ ನೋಡ್ತೀನಿ ನಾನು ಆಮೇಲೆ ಯಾವ ರಾಜ್ಯ ಅಂತೇಳಿ. ಅದ್ರ ಜೊತೆಗೆ ಬ್ರಹ್ಮಗಿರಿ ಕರ್ನಾಟಕ ಬಂತು. ಮತ್ತೆ ಜಿ ರಾಮೇಶ್ವರ ಕರ್ನಾಟಕ, ಸಿದ್ದಾಪುರ ಕರ್ನಾಟಕ, ಪಾಲ್ಕಿಗುಂಡ ಕರ್ನಾಟಕ, ನಿಟ್ಟೂರು ಕರ್ನಾಟಕ, ಉದಯಗುಳಂ ಕರ್ನಾಟಕ. ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಸಿಕ್ಕಂತ ಶಾಸನಗಳು ಗೌಣ ಶಿಲಾಶಾಸನಗಳಾಗಿದ್ದಾವೆ ಅನ್ನೋ ಒಂದು ಮಾಹಿತಿ ನಮಗೆ ಪಕ್ಕಾ ಆಗಿರ್ಬೇಕು ಅಂತೇಳಿ. ಗೌಣ ಶಿಲಾಶಾಸನಗಳು. ಅದ್ರ ಜೊತೆಗೆ 2 ಕಳಿಂಗ ಶಾಸನಗಳಿದ್ದಾವೆ, ವಿಶೇಷವಾಗಿ ಕಳಿಂಗ ಯುದ್ಧವನ್ನು ಕುರಿತು. ಅದು ಒಂದು ದೌಲಿ ಶಾಸನ ಒಡಿಸ್ಸಾ, ಈಗ ಮತ್ತೆ ಕಳಿಂಗ ಯುದ್ಧವನ್ನ ಮತ್ತೊಂದು ಹೆಸರಿನಿಂದ ಕರೀತಾರೆ, ದೌಲಿ ಯುದ್ಧ ಅಂತ ಕೂಡ ಕರೀತಾರೆ ಅಂತೇಳಿ. ಅದ್ರ ಜೊತೆಗೆ ಜೌಗಡ ಶಾಸನ ಕೂಡ ಒರಿಸ್ಸಾದಲ್ಲಿ ಬರ್ತೈತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬಾಬ್ರು ಶಿಲಾಶಾಸನ ಒಂದಿದೆ. ಈ ಬಾಬ್ರು ಶಿಲಾಶಾಸನ ಬಂದ್ಬಿಟ್ಟು ಜೈಪುರದಲ್ಲಿ ಇದೆ ಅಂತೇಳಿ, ರಾಜಸ್ಥಾನ. ಇನ್ನ ಸ್ತಂಭ ಶಾಸನಗಳು, 2 ಸ್ತಂಭ ಶಾಸನಗಳು. ಆ ಸ್ತಂಭ ಶಾಸನಗಳಲ್ಲಿ ಮತ್ತೆ ಪ್ರಕಾರಗಳಿದ್ದಾವೆ. 2ನೇ ಭಾಗ ಏನೈತಲ್ಲ ಸ್ತಂಭ ಶಾಸನ, ಆ ಸ್ತಂಭ ಶಾಸನಗಳಲ್ಲಿ 3 ಪ್ರಕಾರ. ಸ್ತಂಭ ಶಾಸನಗಳು, ಗೌಣ ಸ್ತಂಭ ಶಾಸನಗಳು, ಸ್ಮರಣಾರ್ಥ ಸ್ತಂಭ ಶಾಸನಗಳು ಅಂತೇಳಿ. ಸ್ತಂಭ ಶಾಸನಗಳು 2ನೇ ಭಾಗ ಅಂದ್ರೆ ಅಶೋಕನ ಶಾಸನಗಳು 3 ಭಾಗ ಅಂತ ಹೇಳಿದ್ನ, ಮುಖ್ಯವಾಗಿ ಶಿಲಾಶಾಸನಗಳು, ಸ್ತಂಭ ಶಾಸನಗಳು ಮತ್ತು ಗುಹಾಶಾಸನಗಳು. ಶಿಲಾಶಾಸನಗಳಲ್ಲಿ ಮತ್ತೆ 3 ಭಾಗ ನೋಡಿದ್ವಿ, ಶಿಲಾಶಾಸನ, ಗೌಣ ಶಿಲಾಶಾಸನ, 2 ಕಳಿಂಗ ಶಾಸನಗಳು ಅಂತೇಳಿ. ಇಲ್ಲಿ ಸ್ತಂಭ ಶಾಸನದೊಳಗೆ ಮತ್ತೆ 3 ಭಾಗ ಇದ್ದಾವೆ, ಸ್ತಂಭ ಶಾಸನ, ಗೌಣ ಸ್ತಂಭ ಶಾಸನ, ಸ್ಮರಣಾರ್ಥ ಶಾಸನ. ಒಟ್ಟು ಸ್ತಂಭ ಶಾಸನ 7 ಇದ್ದಾವೆ. ದೆಹಲಿಯ ತೋಪ್ರ, ಪ್ರಯಾಗ್ ಉತ್ತರ ಪ್ರದೇಶ್, ಅಂಬಾಲ ಪಂಜಾಬ್, ಮೀರತ್ ಉತ್ತರ ಪ್ರದೇಶ್, ಲೌರಿಯಾ ಉತ್ತರ ಪ್ರದೇಶ್, ನಂದಗರ್ ಉತ್ತರ ಪ್ರದೇಶ್, ರಾಂಪುರ್ ಉತ್ತರ ಪ್ರದೇಶ್. ಇವು 7 ಸ್ತಂಭ ಶಾಸನಗಳು ಅಶೋಕನ ಸ್ತಂಭ ಶಾಸನಗಳಾಗಿದ್ದಾವೆ ಅಂತೇಳಿ. ಇನ್ನ 4 ಗೌಣ ಸ್ತಂಭ ಶಾಸನಗಳಿದ್ದಾವೆ. ಅದರಲ್ಲಿ 1 ಸಾರನಾಥ ಉತ್ತರ ಪ್ರದೇಶ, ಸಾಂಚಿ ಮಧ್ಯಪ್ರದೇಶ, ಅಲಹಾಬಾದ್ ಉತ್ತರ ಪ್ರದೇಶ, ಪ್ರಯಾಗ್ರಾಜ್ ಉತ್ತರ ಪ್ರದೇಶ. ಈ 4 ಗೌಣ ಸ್ತಂಭ ಶಾಸನಗಳು ಉತ್ತರ ಭಾರತದಲ್ಲಿ, ಅದು ವಿಶೇಷವಾಗಿ ಯುಪಿಯಲ್ಲೇ ಇದ್ದಾವೆ ಅಂತ. 2 ಸ್ಮರಣಾರ್ಥ ಸ್ತಂಭ ಶಾಸನಗಳಿದ್ದಾವೆ. 1 ರುಮಿಂಡೈ ಸ್ತಂಭ ಶಾಸನ, ಸ್ಮರಣಾರ್ಥ ಸ್ತಂಭ ಶಾಸನ, ನೇಪಾಳ. 2 ನಿಗ್ಲಿವ ಸ್ತಂಭ ಸ್ಮರಣಾರ್ಥ ಸ್ತಂಭ ಶಾಸನ ಅಂತ. 2 ಕೂಡ ನೇಪಾಳದಲ್ಲಿದ್ದಾವೆ. ರುಮಿಂಡೈ ಬಂದ್ಬಿಟ್ಟು ಬುದ್ಧನ ಹುಟ್ಟಿದ ನೆನಪಿಗಾಗಿ ಕೆತ್ತಿಸಿರ್ತಕ್ಕಂಥ ಸ್ಮರಣ ಸ್ತಂಭ ಶಾಸನ ಅಂತೇಳಿ ಹೇಳ್ಬೋದು. ಇನ್ನು ಕೊನೆಯದಾಗಿ ಗುಹಾಶಾಸನಗಳು. ನಾನಿಲ್ಲಿ ಶಾಸನಗಳ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ, ಅಶೋಕನ ಶಾಸನಗಳ ಬಗ್ಗೆ. ಅಶೋಕನ ಬಗ್ಗೆ ಹೇಳ್ಬೇಕಾದ್ರೆ ನಾ ಈ ಶಾಸನಗಳ ಬಗ್ಗೆ ಮಾಹಿತಿ ಅವಾಗಂದ್ರೆ ನನ್ನ ಡೀಟೇಲ್ ಆಗಿ ಹೇಳಲ್ಲ ನಿಮಗೆ ಅಂತ. ಇನ್ನು 3ನೇ ಭಾಗ ಯಾವ್ದಪ್ಪ ಅಂದ್ರೆ ಗುಹಾಶಾಸನ, ಅಂದ್ರೆ ಗುಹೆಗಳ ಒಳಗಡೆ ಬಂಡೆಯ ಮೇಲೆ ಅಥವಾ ಗುಹೆಗಳ ಗೋಡೆಯ ಮೇಲೆ ಕೆತ್ತಿರ್ತಕ್ಕಂಥ ಶಾಸನಗಳು. ಅದ್ರಲ್ಲಿ ಯಾವ್ಯಾವಪ್ಪ ಅಂದ್ರ ಬರಾಬರ ಶಾಸನಗಳು ಮತ್ತು ನಾಗಾರ್ಜುನ ಬೆಟ್ಟಗಳು. ವಿಶೇಷವಾಗಿ ಬರಾಬರ ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿದ್ದಾವೆ. ಅವು ಮುಖ್ಯವಾಗಿ 2. ಆ ಬರಾಬರ ಬೆಟ್ಟಗಳಲ್ಲಿ 2 ಇದ್ದಾವೆ, 12ನೇ ಶಾಸನ ಮತ್ತು 13ನೇ ಶಾಸನ ಅಂತೇಳಿ. ಆಲ್ರೆಡಿ 13ನೇ ಶಾಸನದ ಬಗ್ಗೆ ನಾವ್ ಹೇಳಿದ್ವಿ. ಈ 13ನೇ ಶಾಸನ ಏನ್ ಹೇಳುತ್ತಪ್ಪ ಅಂದ್ರೆ ಕಳಿಂಗ ಯುದ್ಧದ ವಿಷಯವನ್ನ ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಇಷ್ಟು ಒಟ್ಟು ನಾನು ಈ ಅಶೋಕನ ಶಾಸನಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಕರ್ನಾಟಕದಲ್ಲಿ ಅಂತ ಬಂದೊತ್ನಾಗ ಒಟ್ಟು 4 ಜಿಲ್ಲೆಗಳಲ್ಲಿ ಅಶೋಕನ ಶಾಸನಗಳು ಸಿಕ್ಕಿದ್ದಾವೆ. ಪ್ರಸ್ತುತ ಚಿತ್ರದುರ್ಗ ಇರ್ಬೋದು, ಬಳ್ಳಾರಿ ಇರ್ಬೋದು, ರಾಯಚೂರು ಮತ್ತು ಗುಲ್ಬರ್ಗ. ಈಗ ಪ್ರಸ್ತುತ ನೋಡಿದ್ನಾಗ ಕೊಪ್ಪಳವನ್ನು ನಾವು ಸೇರಿಸ್ಕೊಳ್ತೀವಿ. ಅಂದ್ರೆ ಅಖಂಡ ರಾಯಚೂರು ಇದ್ದತ್ನಾಗ ಕೊಪ್ಪಳ ಬರ್ತಾ ಇತ್ತು. ಈಗ ಕೊಪ್ಪಳ ಸೇರಿಕೊಂಡು ಒಟ್ಟು 5 ಜಿಲ್ಲೆಗಳಲ್ಲಿ ಅಶೋಕನ ಶಿಲಾಶಾಸನಗಳು ಕರ್ನಾಟಕದಲ್ಲಿ ಇದ್ದಾವೆ ಅಂತೇಳಿ. ಕರ್ನಾಟಕದಲ್ಲಿ
ಅಶೋಕನ ಶಿಲಾಶಾಸನಗಳು 5 ಜಿಲ್ಲೆಗಳಲ್ಲಿದ್ದಾವೆ ಮತ್ತು ಕರ್ನಾಟಕದ ಕನಕಗಿರಿ ಮೌರ್ಯರ ದಕ್ಷಿಣದ ರಾಜಧಾನಿಯಾಗಿತ್ತು ಎಂಬ ಮಾಹಿತಿ ಕೂಡ ನಮ್ಗಿರ್ಬೇಕು ಅಂತೇಳಿ. ಹಾಗಾದ್ರೆ ಇಲ್ಲಿ 5 ಜಿಲ್ಲೆಗಳಲ್ಲಿ ಇರ್ತಕ್ಕಂತ ಶಾಸನಗಳು ಯಾವ್ಯಾವಪ್ಪ ಅಂದ್ರ ಚಿತ್ರದುರ್ಗ ನೋಡೋದಾದ್ರೆ ಬ್ರಹ್ಮಗಿರಿ, ಜಟಿಂಗರಾಮೇಶ್ವರ, ಅಶೋಕ ಸಿದ್ದಾಪುರ, ಈ 3 ಶಾಸನಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಕ್ಕಿದ್ದಾವೆ ಅಂತೇಳಿ. ಈ 3 ಶಾಸನಗಳನ್ನ ಪತ್ತೆ ಹಚ್ಚಿದವರು BL ರೈಸ್ ಅವರು 1892 ಅಂತೇಳಿ. 1892 BL ರೈಸ್ ಚಿತ್ರದುರ್ಗದ 3 ಶಾಸನಗಳನ್ನ ಪತ್ತೆ ಹಚ್ಚಿದ್ದಾರೆ. ಈ 3 ಶಾಸನಗಳು ಅಶೋಕನಿಗೆ ಸೇರಿದಂತೆ ಶಾಸನಗಳು: ಬ್ರಹ್ಮಗಿರಿ, ಜಟಿಂಗರಾಮೇಶ್ವರ, ಅಶೋಕ ಸಿದ್ದಾಪುರ ಅಂತ. ಇನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸನಗಳೇನಂದ್ರ ಇದು ನಿಟ್ಟೂರು ಮತ್ತು ಉದಯಗೋಳಂ. ನಿಟ್ಟೂರು ಮತ್ತು ಉದಯಗೋಳಂನಲ್ಲಿ 2 ಶಾಸನಗಳು ಸಿಕ್ಕಿದ್ದವು ಬಳ್ಳಾರಿಯಲ್ಲಿ. 1977ರಲ್ಲಿ ಶ್ರೀನಾಥ್ ಅವರು ಇದನ್ನ ಕಂಡು ಹಿಡಿದಿದ್ದಾರೆ ಅಥವಾ ಪತ್ತೆ ಹಚ್ಚಿದ್ದಾರೆ ಅಂತೇಳಿ, ಶ್ರೀನಾಥ್ ಅವರು. ನೆಕ್ಸ್ಟ್ ರಾಯಚೂರು ಶಾಸನ. ಇಲ್ಲಿ ಮಸ್ಕಿ ಮಾತ್ರ ರಾಯಚೂರು ಶಾಸನ, ಅಂದ್ರೆ ಮಸ್ಕಿ, ಗವಿಮಠ, ಪಾಲ್ಕಿಗುಂಡ, ಕೊಪ್ಪಳ, ಕೊಪ್ಪಳದ ಗವಿಮಠ, ಪಾಲ್ಕಿಗುಂಡ ಮತ್ತು ಮಸ್ಕಿ 3 ಶಾಸನಗಳಿದ್ವು ಅಖಂಡ ರಾಯಚೂರು ಇದ್ದತ್ನ್ಯಾಗ. ಆದ್ರೆ ಈಗ ಕೊಪ್ಪಳ 97ರಿಂದ ಸಪರೇಟ್ ಆಗಿದೆ. ಹಾಗಾಗಿ ಇಲ್ಲಿ ಮಸ್ಕಿ ಶಾಸನ 1915ರಲ್ಲಿ ಸಿಕ್ಕಿದೆ. ಈ ಶಾಸನವನ್ನ ಕಂಡು ಹಿಡಿದವರು ಅಥವಾ ಪತ್ತೆ ಹಚ್ಚಿದವರು ಬೇಡನ್ ಅವರು. ಈ ಶಾಸನ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಶಾಸನ. ದೇವನಾಂಪ್ರಿಯ ಅಶೋಕ ಎಂಬ ಹೆಸರನ್ನ ಕನ್ಫರ್ಮ್ ಮಾಡಿದಂತ ಮತ್ತು ಖಚಿತಗೊಳಿಸಿದಂತ ಶಾಸನ ಯಾವ್ದಪ್ಪ ಅಂದ್ರೆ ಮಸ್ಕಿ ಶಾಸನ ಅಂತೇಳಿ. ಇನ್ನ ಕೊಪ್ಪಳ ಬಂದೊತ್ನ್ಯಾಗ ಗವಿಮಠ ಮತ್ತು ಪಾಲ್ಕಿಗುಂಡ ಇವನ್ನ 1931ರಲ್ಲಿ ನಾರಾಯಣ್ ರಾವ್ ಶಾಸ್ತ್ರಿ ಮತ್ತು ಯಜ್ದಾನಿ ಅವರು ಪತ್ತೆ ಮಾಡಿದ್ರು ಅಂತ ಹೇಳ್ಬೋದು. ಅಂದ್ರೆ 1931 ನಾರಾಯಣ್ ರಾವ್ ಶಾಸ್ತ್ರಿ ಮತ್ತು ಯಾಜ್ದಾನಿ ಅವರು ಪತ್ತೆ ಮಾಡಿದ್ರು ಅಂತೇಳಿ. ಇನ್ನ ಗುಲ್ಬರ್ಗದ ಸನ್ನತಿ, ಇದು ಇತ್ತೀಚೆಗೆ ದೊರೆತಂತ ಅಶೋಕನ ಶಾಸನಗಳಲ್ಲಿ ಇದು ಕೂಡ ಒಂದು. 1989 ಸನ್ನತಿ ಅಂತೇಳಿ. ಇಷ್ಟು ಕರ್ನಾಟಕದಲ್ಲಿ ಸಿಕ್ಕಂತ ಅಶೋಕನ ಶಾಸನಗಳು ಅಂತ ಹೇಳ್ಬೋದು. ಚಿತ್ರದುರ್ಗ 3, ಬಳ್ಳಾರಿ 2 5, ರಾಯಚೂರು 1 6, ಗವಿಮಠ 2 8, ಒಟ್ಟು 9 ಶಾಸನಗಳು ಕರ್ನಾಟಕದಲ್ಲಿ ಅಶೋಕನ ಒಂದು ಶಾಸನಗಳು ನಮಗೆ ದೊರಕಿದ್ದಾವೆ ಅಂತ ಹೇಳ್ಬೋದು. ಇಷ್ಟು ಅಶೋಕನ ಶಿಲಾಶಾಸನಗಳ ಒಂದು ಕುರಿತಾದಂತ ಮಾಹಿತಿ. ಅಂದ್ರೆ ಇಲ್ಲಿ ಮೌರ್ಯರನ್ನು ಅಧ್ಯಯನ ಮಾಡಲು ಇರ್ತಕ್ಕಂಥ ಪ್ರಾಕೃತಿಕ ಅಥವಾ ಭೌತಿಕ ಇದು ಉತ್ಖನನಗಳಲ್ಲಿ, ಪುರಾತತ್ವ ಮೂಲಾಧಾರಗಳಲ್ಲಿ ವಿಶೇಷವಾಗಿ ಶಾಸನಗಳು ಅತ್ಯಂತ ಪ್ರಮುಖವಾದಂತ ಮಾಹಿತಿಯನ್ನು ನಮಗೆ ಮತ್ತು ನಿಖರವಾದಂತ ನಂಬಲರ್ಹವಾದಂತ ಮಾಹಿತಿಯನ್ನ ಕಟ್ಟಿಕೊಡ್ತವೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಅಶೋಕನ ಶಾಸನಗಳು ಅಥವಾ ಮೌರ್ಯ ಸಾಮ್ರಾಜ್ಯದ ಶಾಸನಗಳು ಭಾರತದ ಇತಿಹಾಸದಲ್ಲಿ ಅಥವಾ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಅತ್ಯಂತ ನಿಖರವಾದಂತ ಕಾಲಗಣನೆ ಮತ್ತು ಮಾಹಿತಿಯನ್ನು ಒಳಗೊಂಡಂತ ಹಾಗೂ ಪ್ರಪ್ರಥಮ ಬಾರಿಗೆ ಶಾಸನಗಳನ್ನು ಏನು ಮೌರ್ಯರು ಪರಿಚಯಿಸ್ತಾರೋ ಇದಕ್ಕೆ. ಹಾಗಾಗಿ ಭಾರತ ಇತಿಹಾಸಕ್ಕೆ ಅತ್ಯಂತ ದೊಡ್ಡ ಕೊಡುಗೆ ಅಂತೇಳಿ ಹೇಳ್ಬೋದು. ಇಷ್ಟು ಅಶೋಕನ ಶಾಸನಗಳು. ಇನ್ನ ಮೌರ್ಯರನ್ನ ಓದ್ಲಿಕ್ಕೆ ಮತ್ತೆ ಇನ್ನೊಂದು ಏನ್ ವಿಶೇಷಪ್ಪ ಅಂದ್ರ ಈ ಎಲ್ಲಾ ಹೆಸರುಗಳಲ್ಲಿ ವಿಶೇಷವಾಗಿ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ರಾಜ ಅಂತೇಳಿ ಕೇವಲ ಮಸ್ಕಿ ಶಾಸನ ಮಾತ್ರ ಒಳಗೊಂಡೈತಿ. ಉಳಿದೆಲ್ಲವೂ ಕೂಡ ಬರೇ ಅಶೋಕನ ಹೆಸರು ಮಾತ್ರ ಇದೆ. ಎಲ್ಲಿ ಇದ್ರಲ್ಲಿ ನಿಟ್ಟೂರು ಇರ್ಬೋದು, ಉದಯಗೋಳಂ ಇರ್ಬೋದು, ಆಮೇಲೆ ಚಿತ್ರದುರ್ಗದ ಶಾಸನಗಳಿರ್ಬೋದು. ಅಂದ್ರೆ ಮಸ್ಕಿ ಶಾಸನ ಐತಲ್ಲ, ದೇವನಾಂಪ್ರಿಯ ಅಶೋಕ ಅಂದ್ರೆ ದೇವರಿಗೆ ಪ್ರಿಯನಾದವನು ಅಶೋಕ ಅಂತೇಳಿ ಕನ್ಫರ್ಮ್ ಮಾಡಿದೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಶಾಸನಗಳ ಪ್ರಕಾರ ಕರ್ನಾಟಕದ ಬಹುಭಾಗ ಈ ಮೌರ್ಯ ಸಾಮ್ರಾಜ್ಯದ ಒಂದು ವ್ಯಾಪ್ತಿಗೆ ಒಳಪಟ್ಟಿತ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಕೂಡ 4 ಪ್ರಾಂತ್ಯಗಳಿರ್ತವೆ. ಅವು ಯಾವ್ಯಾವಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ 4 ಪ್ರಾಂತ್ಯಗಳು ಯಾವ ಅಂತ ನೋಡೋದಾದ್ರೆ ಸುವರ್ಣಗಿರಿ ಅಂದ್ರೆ ಇಂದಿನ ರಾಯಚೂರು ಜಿಲ್ಲೆಯ ಕನಕಗಿರಿ, ಅಂದ್ರೆ ಈ ಕೊಪ್ಪಳ ಜಿಲ್ಲೆಯ ಕನಕಗಿರಿ. ಎರಡನೇದ್ದು ಇಸಿಲ, ಚಿತ್ರದುರ್ಗ ಜಿಲ್ಲೆಯ ಇಂದಿನ ಬ್ರಹ್ಮಗಿರಿ ಇಸಿಲ ಆಗಿತ್ತು. ತೋಸಿಲ ಮತ್ತು ಸಂಪ ಅಂತೇಳಿ ಇವು ದಕ್ಷಿಣಕ್ಕೆ ಬರ್ತವೇನೋ ಅಂತಂದೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ತೋಸಿಲ ಅಂದ್ರೆ ಯಾವ್ದಂತ ನನ್ಗೆ ಕನ್ಫರ್ಮ್ ಇಲ್ಲ. ಹೀಗಾಗಿ ಒಟ್ಟು ಕರ್ನಾಟಕದಲ್ಲಿ ಕೂಡ 4 ಪ್ರಾಂತ್ಯಗಳಿದ್ವು ಅಂತ ಹೇಳ್ಬೋದು. ಯಾರು ಮೌರ್ಯ ಮತ್ತು ಅಶೋಕನ ಸಾಮ್ರಾಜ್ಯದ 4 ಕರ್ನಾಟಕದ ಪ್ರಾಂತ್ಯಗಳು: ಸುವರ್ಣಗಿರಿ, ಇಸಿಲ,
ತೋಶಿಲ ಮತ್ತು ಸಂಪ ಅಂತೇಳಿ. ಇದು ಸುವರ್ಣಗಿರಿ ಬರೀ ಪ್ರಾಂತ್ಯ ಆಗೋದ್ರ ಜೊತೆಗೆ ದಕ್ಷಿಣ ಭಾರತದ ಅಥವಾ ದಕ್ಕನ್ನಿನ ಪೂರ್ತಿಯಾದಂತ ಆಡಳಿತದ ಜವಾಬ್ದಾರಿಯನ್ನು ನೋಡಿಕೊಳ್ಳುವ ಒಂದು ಪ್ರಾಂತ್ಯ ಆಗಿತ್ತು ಅಂತೇಳಿ ಹೇಳ್ಬೋದು. ಇದನ್ನ ರಾಜಪುತ್ರರು ಆಳ್ತಾ ಇದ್ರು ಅಂತೇಳಿ ಹೇಳ್ತಾರೆ. ಏನಪ್ಪಾ ಅನ್ನಂದ್ರ ಇಸಿಲವನ್ನು ಕೂಡ ಆಳ್ತಿದ್ದಂತ ಧರ್ಮ ಮಹಾತ್ಮರಿಗೆ ಅಂದ್ರೆ ಇಸಿಲ ಇದ್ರ ಕೆಳಗಡೆ ಬರ್ತಿತ್ತು. ಅಲ್ಲಿ ಮಹಾಮಾತ್ರರು ಆಳ್ತಾ ಇದ್ರು. ಇಲ್ಲಿ ರಾಜಪುತ್ರರು ಅಥವಾ ಮಹಾಮಂತ್ರಿ ಆಳ್ತಾ ಇದ್ದ ಇಲ್ಲಿ ಕನಕಗಿರಿಯಲ್ಲಿ ಅಂತೇಳಿ ಹೇಳ್ಬೋದು, ಸುವರ್ಣಗಿರಿಯಲ್ಲಿ. ಆ ಮಹಾಮಾತ್ರರು ಅಥವಾ ಮಹಾಮಂತ್ರಿ ಏನ್ ಮಾಡ್ಬೋದಾಗಿತ್ತಪ್ಪ ಅನ್ನಂದ್ರ ಮಹಾಮಾತ್ರರಿಗೆ ಆಜ್ಞೆಗಳನ್ನ ಹೊರಡಿಸಬಹುದಾಗಿತ್ತು ಅಂತೇಳಿ. ಹೀಗಾಗಿ ಇಲ್ಲಿ ಅಶೋಕನ ಶಾಸನಗಳು ಏನಪ್ಪಾ ಅನ್ನಂದ್ರ ಟೋಟಲ್ ಆಗಿ ಅಂದಿನ ರಾಜಕೀಯ ನೀತಿ, ನೈತಿಕತೆ, ಆಧ್ಯಾತ್ಮ, ಬೌದ್ಧ ಧರ್ಮ ಮತ್ತು ಅಂದಿನ ಕಾಲದ ಏನು ವಿಷಯ ಅಥವಾ ರಾಜಕೀಯ, ಆರ್ಥಿಕ ಎಲ್ಲವನ್ನು ಒಳಗೊಂಡಿದ್ವು. ಆಮೇಲೆ ನೈತಿಕತೆ ಮುಖ್ಯವಾಗಿ ತಂದೆ ತಾಯಿಯರ ನುಡಿ ಪಾಲಿಸ್ತಕ್ಕಂಥದ್ದು, ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಪ್ರಾಣಿಗಳ ಬಗ್ಗೆ ದಯೆ ತೋರಿಸ್ತಕ್ಕಂಥದ್ದು, ಅಹಿಂಸೆಯನ್ನು ಎತ್ತಿ ಹಿಡಿತಕ್ಕಂಥದ್ದು, ಸತ್ಯವನ್ನು ನುಡಿತಕ್ಕಂಥದ್ದು, ಆಮೇಲೆ ಸಹೋದರ ಭಾವನೆಯನ್ನು ಬೆಳೆಸ್ತಕ್ಕಂಥದ್ದು, ನೆರೆಹೊರೆಯವರನ್ನ ಪ್ರೀತಿಯಿಂದ ಕಾಣುವುದನ್ನ ಟೋಟಲ್ ಆಗಿ ನಾವೇನು ಮಾನವೀಯ ಮೌಲ್ಯಗಳಂತ ಕರಿತಾ ಇದ್ದೀವಲ್ಲ ಅಥವಾ ಎಥಿಕ್ಸ್ ಅಂತ ಏನ್ ಕರಿತಾ ಇದ್ದೀವಿ, ಆ ಮೌಲ್ಯಗಳನ್ನ ಈ ಶಾಸನಗಳು ಪ್ರಸ್ತುತ ಪಡಿಸ್ತವೆ ಅಂತ ಹೇಳ್ಬೋದು. ಹಾಗಾಗಿ ಅಶೋಕನ ಶಾಸನಗಳೇನಿದ್ದಾವಲ್ಲ ಕೇವಲ ಮೌರ್ಯರಿಗೆ ಮಾತ್ರ ಸೀಮಿತ ಅಲ್ಲ, ಮತ್ತು ಮೌರ್ಯರ ಜೀವನ ಅಥವಾ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಯೋದಷ್ಟ ಅಲ್ಲ, ಮುಂದಿನ ಭವ್ಯ ಭಾರತದ ಇತಿಹಾಸಕ್ಕೆ ಇವು ಒಂಥರ ಅಡಿಗಲ್ ತರ ಆದವು ಅಂತೇಳಿ ಹೇಳ್ಬೋದು. ಇವತ್ತಿಗೆ ಕೂಡ ಅಶೋಕ ಈ ರೀತಿ ಇದ್ನ ಅಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅವನು ಹೊರಡಿಸಿದಂತ ಶಾಸನಗಳೇ ನಮಗೆ ಮುಖ್ಯ ಆಧಾರಗಳು ಅಂತೇಳಿ ಹೇಳ್ಬೋದು. ಹಾಗಾಗಿ ಅಲ್ಲಿ ಬರೀ ಅಶೋಕನ ಸಾಮ್ರಾಜ್ಯದ ವಿಸ್ತಾರ ತಿಳಿಯೋದಷ್ಟ ಅಲ್ಲ, ಅವನ ಧರ್ಮ, ಅವನ ಒಂದು ವಿದೇಶಗಳ ಜೊತೆಗಿನ ಸಂಬಂಧ, ಅವನ ಆಡಳಿತ, ಅವನ ವ್ಯಕ್ತಿತ್ವ, ಮೌರ್ಯರ ಕಲೆ, ವಾಸ್ತುಶಿಲ್ಪ ಎಲ್ಲವನ್ನು ತಿಳಿಲಿಕ್ಕೆ ಮತ್ತು ನೈತಿಕತೆಯನ್ನು ಅಳವಡಿಸ್ಕೊಳ್ಳಿಕ್ಕೆ, ಆದರ್ಶಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಮತ್ತು ಆದರ್ಶ ಧರ್ಮವನ್ನು ಏನು ಕಟ್ಲಿಕ್ಕೆ ಈ ಒಂದು ಶಾಸನಗಳು ಮಾರ್ಗದರ್ಶನ ನೀಡ್ತಾ ಇದ್ವು ಅಂತೇಳಿ ಹೇಳ್ಬೋದು. ಇಷ್ಟು ಮೌರ್ಯರನ್ನ ಅಧ್ಯಯನ ಮಾಡ್ಲಿಕ್ಕೆ ಅಶೋಕನ ಶಿಲಾಶಾಸನಗಳು ಹೇಗೆ ಸಹಾಯಕ ಆದ್ವು ಅಂತೇಳಿ ನಾವು ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ನ್ಯಾಗ ಮೌರ್ಯರ ಒಂದು ಏನು ಮೂಲ ಯಾವುದು, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಯ್ತು, ಮತ್ತು ಚಂದ್ರಗುಪ್ತ, ಬಿಂದುಸಾರ ಮತ್ತು ಅಶೋಕನ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇದು ಈಗ ಜಸ್ಟ್ ಮೌರ್ಯ ಸಾಮ್ರಾಜ್ಯದ ಪಾರ್ಟ್ 1 ಇದು. ಇದ್ರ ಕುರಿತು ಏನಾದ್ರು ಡೌಟ್ಸ್ ಇತ್ತಂದ್ರೆ ಚರ್ಚೆ ಮಾಡೋಣ ಈಗ. ಮ್ಯಾಮ್ ಯಾರ ಮೆಗಸ್ತನೀಸಿನ ಮೇಲೆ ಸ್ವಲ್ಪ ಅತನ್ ಇದು ಇಂಡಿಕಾದ ಮೇಲೆನು ಸ್ವಲ್ಪ ಕ್ವಶನ್ ಆಗಿದಾವ ಮೇಡಮ್. ಅಂದ್ರೆ ಮೆಗಸ್ತನೀಸನ ಇಂಡಿಕಾದ ಪ್ರಕಾರ ಪಾಟಲಿಪುತ್ರಕ್ಕೆ ಎಷ್ಟು ಸಮಿತಿಗಳಿದ್ವು ಅಂತೇಳಿ. ಅವು 6 ಇದ್ವಲ್ಲ ಮೇಡಮ್, 6 ಸಮಿತಿಗಳು. ಮುಂದೆ ಮೌರ್ಯರ ಆಡಳಿತ ನೋಡ್ಬೋದು ಅದನ್ನ, ಅದು ಬರ್ತೈತಿ. ಅಂದ್ರೆ ಅದು ಯಾರ ಪ್ರಕಾರ ಅಂತ ನೋಡೋದಾದ್ರ ಮೆಗಸ್ತನೀಸ್. ಓಕೆ, ಅದು ಒಂದು ಉಳಿದದ್ವೆಲ್ಲ ಆಡಳಿತದ್ದು ಜಾಸ್ತಿ ಕೇಳಾರ್ರಿ. ಆಡಳಿತದ್ದು ಮತ್ತೆ ಶಾಸನಗಳ ಬಗ್ಗೆನೇ ಇದಾವ್ರಿ. ಮುಂದೆ ಆಡಳಿತ ಹೇಳೋ ಮುಂದೆ ಹೇಳೋಣ ಅದನ್ನ. ಹಾ ರೀ. ಮತ್ತೆ ಇದು ಇಸಿಲಾದ ಮೇಲೆನು ಕ್ವಶನ್ ಆಗಿದೆ ಮೇಡಮ್ ಅದು. ಹೌದೌದು. 2-3 ಸಲ ಆಗಿದ್ರಿ ಇಶಿಲಾದ ಮೇಲೆ. ಹೌದು, ಇಶಿಲಾ ಅಂದ್ರೆ ಮತ್ತೆ ಇನ್ನೊಂದು ಮೇಡಮ್, ಎಲ್ಲ ಮಕ್ಕಳು ನನ್ನ ಮಕ್ಕಳೇ, ಅದು ಡೈರೆಕ್ಟ್ ಕ್ವಶನ್ ಆಗಿತ್ತು ಮೇಡಮ್. ಅದೇ ಎಲ್ಲ ಪ್ರಜೆಗಳು ನನ್ನ ಮಕ್ಕಳೇ ಅಂತ ಹೇಳಿ. ಹೌದು, ಅದು ಎಷ್ಟನೇ ಶಾಸನ ಅಂತೇಳಿ ಒಮ್ಮೆ ಕೇಸೆಟ್ ಒಳಗ್ ಕೇಳಿದ್ರಿ ಮೇಡಮ್ ನಾನ್ ಬರ್ದಾಗ. 18ರಾಗ 20ರಾಗ ಯಾವಾಗ ಕೇಳಿದ್ರ ಕೇಸೆಟ್ನಾಗ? ನೀವ್ ಹೇಳಿದ್ದು ಎಲ್ಲ ಮಕ್ಕಳು ನನ್ನ ಮಕ್ಕಳೇ ಅಂತ ತಿಳಿಸ್ತಕ್ಕಂಥ ಎಲ್ಲ ಪ್ರಜೆಗಳು ನನ್ನ ಮಕ್ಕಳೇ ಅಂತೇಳಿ ಎಷ್ಟನೇ ಶಾಸನದಲ್ಲಿ, ಅಶೋಕನ ಶಾಸನದಲ್ಲಿ ಬರ್ತಿದ್ರು ಅಂತ ಕೇಳ್ಯಾರ ಮೇಡಮ್, ಡೈರೆಕ್ಟ್ ಕ್ವಶನ್.
ಹ್ಮ್ 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 ಎಲ್ಲ ಪ್ರಜೆಗಳು ನನ್ನ ಮಕ್ಕಳು, ನನ್ನ ಯಾವಾಗ ಬೇಕಾದ್ರೂ ಅವ್ರು ನೋಡ್ಬೋದು ಎಲ್ಲ ಹೇಳ್ತಾರ ನೋಡ್ರಿ ಮೇಡಮ್. ಅದ್ರದ್ದು ಎಷ್ಟನೇ ರಾಕ್ ಅಂತ ಕೇಳಿದ್ರೆ ಹ್ಮ್ ಅದು ಒಂದು, ಇನ್ನು ಉಳ್ದಿದ್ದು ಆಡಳಿತದಾಗ ಬಂದಾಗ ನೋಡೋಣಂತ್ರಿ. ಸ್ವಲ್ಪ ಹ್ಮ್ ಆದಷ್ಟು ಇವು ಶಾಸನಗಳನ್ನ ನೋಡ್ಕೊಳ್ಳೋದು ಬಾಳ ಚಲೋ ರೀ. ಯಾವಾಗ ಯಾವ ಶಾಸನ ಮೇಲೆ ಹೌದು. ಕ್ವಶನ್ ಆಗುತ್ತ ಗೊತ್ತಿಲ್ಲ. ಮತ್ತೆ ಕಳಿಂಗ ಯುದ್ಧದ ಶಾಸನದ ಮೇಲೆ ಕ್ವಶನ್ ಆಗ್ಯಾವ್ರಿ. ಅದು ಒಂದು 13ನೇ ಸರ್. ಅದು 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 ದೌಲಿ ಆಮೇಲೆ ಮತ್ತು ಜೌಗಡ್ ಶಾಸನ ಏನ್ರಿ? ಓರಿಸ್ಸಾ ಅದು ದೌಲಿ, ಇನ್ನೊಂದ್ ಹೆಸರು ದೌಲಿ ಕದನ ಅಂದ್ರೂ ಕೂಡ ಒಂದು, ಕಳಿಂಗ ಅಂದ್ರೂ ಹಾ ಒಂದು. ಹಾ ಕಳಿಂಗ ಅಂದ್ರು ಒಂದು. ಹಾ ಹ್ಮ್ ಹಲೋ. ಹಾ ಮ್ಯಾಮ್, ಒಂದೇ ನಿಮಿಷ. ಹ್ಞೂ.